So hello students, good afternoon. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? Yes sir. Okay fine. So ಇವತ್ತಿಂದ ಏನು ಎರಡನೇ ಸೆಷನ್ ಇದೆಯಲ್ಲ, ಸೊ ಈ ಒಂದು ಸೆಷನ್ ಬಂದು ಟೆಸ್ಟ್ ಮತ್ತೆ ಅಸೆಸ್ಮೆಂಟ್ ಮತ್ತೆ ISTE ಚಾಪ್ಟರ್ ಬಗ್ಗೆ ಇದೆ. ಸೊ ಟೆಸ್ಟ್ ಮತ್ತೆ ಅಸೆಸ್ಮೆಂಟ್ ಬಗ್ಗೆ ನಾನ್ ಮಾತಾಡ್ತಾ ಇದ್ದೀನಿ, ಧ್ರುವ ಕುಮಾರ್ ಅಂತ ಹೇಳಿ ಲೆಕ್ಚರರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಮತ್ತೆ ISTE ಚಾಪ್ಟರ್ ಬಗ್ಗೆ ಆ ಒಂದು ಕೋಆರ್ಡಿನೇಟ್ ಆಗಿರ್ತಕ್ಕಂಥ ಹರೀಶ್ ಸರ್ ಮಾತಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಿಮ್ಗೆ ಸ್ವಲ್ಪ ರಿಲೆವೆಂಟ್ ಆಗೋದ್ರಿಂದ ಸೊ ಒಂದು 20 ಮಿನಿಟ್ಸ್ ಅಲ್ಲಿ ಅದು ಮುಗಿದು ಹೋಗುತ್ತೆ. ಅಂಡ್ ಮಧ್ಯಾಹ್ನ ನಿಮ್ಗೆ ಯಾವುದೇ ರೀತಿಯ ಸೆಷನ್ಸ್ ಗಳು ಇರೋದಿಲ್ಲ. ಆಸ್ ಯೂಶುವಲ್ ನಾಳೆ ರಜಾ ಇರೋದ್ರಿಂದ ನಿಮ್ಗೆ ನೆಕ್ಸ್ಟ್ ಸೆಷನ್ಸ್ ಏನಿದೆಯಲ್ಲ ಅದು ನಿಮ್ಗೆ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಸಾರಿ, ನಿಮ್ಗೆ ಶುಕ್ರವಾರ ಬರುತ್ತೆ. ನಾಳೆ ಇದ್ದಿದ್ದು ನಾಳೆ ಯಾವ್ದು ಇರೋದಿಲ್ಲ, ರಜಾ ಇರುತ್ತೆ. ಸೊ ಇನ್ನು ಶುಕ್ರವಾರ ನಿಮ್ಗೆ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ಒಂದು ಸೆಷನ್ ಬಂದು ಟೆಸ್ಟ್ ಅಂಡ್ ಅಸೆಸ್ಮೆಂಟ್ ಮತ್ತೆ ISTE ಚಾಪ್ಟರ್ ಬಗ್ಗೆ ಇರುತ್ತೆ. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಸೆಷನ್ ಹಿಯರ್. ಇಲ್ಲಿ ಏನು ಪ್ರೆಸೆಂಟ್ ಮಾಡೋಂಥದ್ದು ಏನು ಇರೋದಿಲ್ಲ ನಿಮಗೆ. ಓಕೆನಾ? ಸೊ ಟೆಸ್ಟ್ ಬಗ್ಗೆ ನಾವು ಹೇಳಲಿಕ್ಕೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಿಮ್ಗೆ ಇನ್ನು ಹೊಸ ಸಿಲೆಬಸ್ ಇನ್ನು ಫೈನಲೈಸ್ ಆಗಿಲ್ಲ. ನಾವು ಮೊನ್ನೆನೆ ಹೇಳಿದ್ವಿ, ಇನ್ನು ಹೊಸ ಸಿಲೆಬಸ್ ಇನ್ನು ಏನು ಕೂಡ ಫೈನಲೈಸ್ ಆಗಿಲ್ಲ. ಹಾಗಾಗಿ ಆ ಹೊಸ ಸಿಲೆಬಸ್ ಫೈನಲೈಸ್ ಆಗೋವರೆಗೂ ಕೂಡ ಟೆಸ್ಟ್ ಇಂದು ಯಾವ ರೀತಿ ಇದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಆಲ್ರೆಡಿ ಈಗೇನ್ ನಡೀತಾ ಇದೆಯಲ್ಲ ಅದ್ರ ಪ್ರಕಾರ 3 ಟೆಸ್ಟ್ ಇರುತ್ತೆ. ಪ್ರತಿ ಸೆಮಿಸ್ಟರ್ ಅಲ್ಲಿ 3 ಟೆಸ್ಟ್ ಇರುತ್ತೆ. ಆ 3 ಟೆಸ್ಟ್ ಅಲ್ಲಿ ನೀವು 3 ಟೆಸ್ಟ್ ಗಳನ್ನು ಕೂಡ ಅಟೆಂಡ್ ಆಗ್ಬೇಕಾಗತ್ತೆ, ಕಂಪಲ್ಸರಿ ಇರುತ್ತೆ. ಮತ್ತೆ 3 ಟೆಸ್ಟ್ ಗಳಲ್ಲಿ ಏನ್ ಮಾರ್ಕ್ಸ್ ಬರುತ್ತಲ್ಲ ಅದನ್ನ ನಾವೇನ್ ಮಾಡ್ತೀವಿ, 3 ಆಡ್ ಮಾಡಿ ಡಿವೈಡ್ ಬೈ 3 ಮಾಡಿ ಆವರೇಜ್ ಅಂತ ಹೇಳಿ ತಗೊಳ್ತೀವಿ. ಆ ತರ ಈಗ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು. ಈಗ ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಅಲ್ಲಿ ಏನು ಸ್ಟೂಡೆಂಟ್ಸ್ ಇದಾರಲ್ಲ ಅವ್ರಿಗೆಲ್ಲ ಅದು ಕೂಡ ಆ ಟೈಪ್ ಅಲ್ಲಿ ನಡೀತಾ ಇರೋದು. ಸೊ ನಿಮ್ಗೆ ಇನ್ನು ಇಲ್ಲೆಲ್ಲೂ ಕೂಡ ಸಿಲೆಬಸ್ ಬಗ್ಗೆ ಎಲ್ಲೂ ಕೂಡ ಏನು ಹೇಳಿಲ್ಲ ನಿಮ್ಗೆ. ಓಕೆನಾ? ಸಿಲೆಬಸ್ ಇನ್ನು ನಿಮ್ಗೆ ಬಿಟ್ಟಿಲ್ಲ. ಹಾಗಾಗಿ ಸದ್ಯಕ್ಕೆ ನಿಮ್ಗೆ ಹೊಸ ರೂಪದಲ್ಲಿ ಟೆಸ್ಟ್ ಯಾವ ತರ ಇರುತ್ತೆ ಅಂತ ಹೇಳಿ ನಮಗೂ ಕೂಡ ಇನ್ನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಇರ್ತಕ್ಕಂಥ ಟೆಸ್ಟ್ ನಡೀತಾ ಇರೋದು ಅಂದ್ರೆ ಒಂದು ಸೆಮಿಸ್ಟರ್ ಅಲ್ಲಿ 3 ಟೆಸ್ಟ್ ಇರುತ್ತೆ. ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್. ಫಸ್ಟ್ ಟೆಸ್ಟ್ ಏನಿದೆಯಲ್ಲ ಅದು ಒಂದು ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು 1.5 ತಿಂಗಳಿಗೆ ಫಸ್ಟ್ ಟೆಸ್ಟ್ ನಡೆಯುತ್ತೆ. ಅದಾಗಿ 1 ತಿಂಗಳಿಗೆ ಸೆಕೆಂಡ್ ಟೆಸ್ಟ್ ನಡೆಯುತ್ತೆ. ಅದಾಗಿ 1 ತಿಂಗಳಿಗೆ 3ನೇ ಟೆಸ್ಟ್ ನಡೆಯುತ್ತೆ. ಫಸ್ಟ್ ಟೆಸ್ಟ್ ಏನಿದೆಯಲ್ಲ ಅದು ಫಸ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಟೆಸ್ಟ್ ಏನಿದೆಯಲ್ಲ ಅದು ಥರ್ಡ್ ಮತ್ತೆ ಫೋರ್ತ್ ಚಾಪ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಥರ್ಡ್ ಟೆಸ್ಟ್ ಇದೆಯಲ್ಲ ಅದು 5th ಮತ್ತೆ 6th ಚಾಪ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಟೈಪ್ ಅಲ್ಲಿ ಇರುತ್ತೆ. ಪ್ರತಿ ಟೆಸ್ಟ್ ಕೂಡ 20 ಮಾರ್ಕ್ಸ್ಗೆ ನಡೆಯುತ್ತೆ. ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಬ್ಲೂ ಬುಕ್ ಅಂತ ಹೇಳಿ ಇಟ್ಟಿರ್ತಾರೆ. ಆ ಬ್ಲೂ ಬುಕ್ ಅಲ್ಲಿ ನೀವು ಟೆಸ್ಟ್ ಗಳನ್ನ ಬರೀಬೇಕಾಗತ್ತೆ. ಬೇರೆ ಯಾವುದೇ ಶೀಟ್ ಗಳಲ್ಲಾಗ್ಲಿ ಬೇರೆ ನಿಮ್ಮ ಎಕ್ಸರ್ಸೈಸ್ ಅಲ್ಲಾಗಿ ಯಾರು ಬಂದು ಕೂಡ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಎಲ್ಲರೂ ಕೂಡ ಕಂಪಲ್ಸರಿ ಬ್ಲೂ ಬುಕ್ಸ್ ತಗೋಬೇಕಾಗತ್ತೆ. ಬ್ಲೂ ಬುಕ್ಸ್ ಅಲ್ಲೇ ನೀವು ಟೆಸ್ಟ್ ಗಳನ್ನ ಬರೀಬೇಕಾಗತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಬೇರೆ ಬೇರೆ ಬ್ಲೂ ಬುಕ್ಸ್ ಇರುತ್ತೆ. ಫಸ್ಟ್ ಟೈಮ್ ಮಾತ್ರ ನೀವು ಹೊಸ ಒಂದು ಬ್ಲೂ ಬುಕ್ ಅನ್ನ ತರ್ತೀರಾ. ಅದಾದ್ಮೇಲೆ ಅದು ಆಯಾ ಒಂದು ಲೆಕ್ಚರರ್ಸ್ ಗಳ ಹತ್ರ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಅಲ್ಲಿ ಅವರೇ ತಾವೊಂದು ಬ್ಲೂ ಬುಕ್ ಕೊಡ್ತಾರೆ, ನೀವು ಬರೀತೀರಾ, ಮತ್ತೆ ಅದನ್ನ ವಾಪಸ್ ತಗೊಂಡು ಹೋಗ್ತಾರೆ. ಆ ಟೈಪ್ ಅಲ್ಲಿ ನಡೀತಾ ಇರುತ್ತೆ. ಪ್ರತಿ ಟೆಸ್ಟ್ ಮುಗಿದ ತಕ್ಷಣ ಒಂದು 10 ಡೇಸ್ ಒಳಗಡೆ ಅವರು ವ್ಯಾಲ್ಯೂಯೇಷನ್ ಮಾಡಿ ನಿಮ್ಗೆ ಮಾರ್ಕ್ಸ್ ಗಳನ್ನ ಕೂಡ ನೋಡ್ಲಿಕ್ಕೆ ನಿಮ್ಗೆ ಬ್ಲೂ ಬುಕ್ ಗಳನ್ನ ವಾಪಸ್ ಕೊಡ್ತಾರೆ. ಆ ಮಾರ್ಕ್ಸ್ ಎಲ್ಲದನ್ನು ಕೂಡ ಅಟೆಂಡೆನ್ಸ್ ಗಳಲ್ಲೂ ಕೂಡ ಎಂಟ್ರಿ ಮಾಡ್ಕೊಳ್ತಾರೆ. ಇದು ಈಗ ನಡೀತಾ ಇರ್ತಕ್ಕಂಥ ಪ್ರೋಸೆಸ್. ಸೊ ನಿಮಗೆ ಇಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳಿ 25 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ 20 ಮಾರ್ಕ್ಸ್ ಏನಿದೆಯಲ್ಲ ಅದು ಟೆಸ್ಟ್ ಗೆ ಇರುತ್ತೆ. 20 ಮಾರ್ಕ್ಸ್ ಟೆಸ್ಟ್ ಗೆ ಇರುತ್ತೆ. ಇನ್ನ 5 ಮಾರ್ಕ್ಸ್ ಏನಿದೆಯಲ್ಲ ಅದು IA ಮಾರ್ಕ್ಸ್ ಅಂತ ಇರುತ್ತೆ. ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಹೇಳಿ ಇರುತ್ತೆ. ಇಂಟರ್ನಲ್ ಅಸೆಸ್ಮೆಂಟ್ ಅಂದ್ರೆ ಏನಂದ್ರೆ ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಬ್ಜೆಕ್ಟ್ ಗಳಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಇದು ಯಾವುದು ಅಸೈನ್ಮೆಂಟ್ ಅಂತ ಅಂದ್ರೆ ಅದು 5 ಮಾರ್ಕ್ಸ್ ಗೆ ಕೆಲವರು ಬರೀ ಅಸೈನ್ಮೆಂಟ್ ಕೊಡೋ ತರ ಇರುತ್ತೆ. ನಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ, ಸೈನ್ಸ್ ಸಬ್ಜೆಕ್ಟ್ ಗಳಲ್ಲಿ ಎಲ್ಲ, ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲ, ಅಸೈನ್ಮೆಂಟ್ ಅಷ್ಟೇ ಇರುತ್ತೆ. 5 ಮಾರ್ಕ್ಸ್ ಗೆ 2 ಅಸೈನ್ಮೆಂಟ್ ಕೊಡ್ತಾರೆ. 2 ಅಸೈನ್ಮೆಂಟ್ ನ ಬರೆದು ಸಬ್ಮಿಷನ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಆ ತರ ಇರ್ತಿತ್ತು. ನೆಕ್ಸ್ಟ್ ಅದಾದ್ಮೇಲೆ ಬೇರೆ ಬೇರೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಗಳಲ್ಲಿ ಏನಾಗುತ್ತೆ, ಮಿನಿ ಪ್ರಾಜೆಕ್ಟ್ ಅಂತ ಮಾಡಿಸ್ತಾರೆ. ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿ ರೆಡಿ ಮಾಡಿಸ್ತಾರೆ. ಆ ಒಂದು ಮಿನಿ ಪ್ರಾಜೆಕ್ಟ್ ಮೇಲೆ ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಆಕ್ಟಿವಿಟೀಸ್ ಮೇಲೆ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ 25 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಇರುತ್ತೆ. 25ರಲ್ಲಿ 20 ಮಾರ್ಕ್ಸ್ ಟೆಸ್ಟ್ ಇರುತ್ತೆ. 5 ಮಾರ್ಕ್ಸ್ ಅಸೈನ್ಮೆಂಟ್ ಇರುತ್ತೆ. 5 ಮಾರ್ಕ್ಸ್ ಅಸೈನ್ಮೆಂಟ್ ಏನಿದೆಯಲ್ಲ ಅದು ಬರೀ ಅಸೈನ್ಮೆಂಟ್ ಬಸೋದ್ ಮೇಲೆ ಅದು ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಮಿನಿ ಪ್ರಾಜೆಕ್ಟ್ ಅಂತ ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಆಕ್ಟಿವಿಟೀಸ್ ಅಂತ ಹೇಳಿ ಇರುತ್ತೆ. ಈ ತರ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇರ್ತಾ ಹೋಗುತ್ತೆ. ಓಕೆ, ಇನ್ನು 20 ಮಾರ್ಕ್ಸ್ ಏನಿದೆಯಲ್ಲ ಅದು ಥಿಯರಿ ಸಬ್ಜೆಕ್ಟ್ ಅಲ್ಲಿ 3 ಟೆಸ್ಟ್ ಇರುತ್ತೆ. 20 ಮಾರ್ಕ್ಸ್ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಥರ್ಡ್ ಟೆಸ್ಟ್, 3 ಟೆಸ್ಟ್ ಇರುತ್ತೆ. ಆ 3 ಟೆಸ್ಟ್ ಗಳನ್ನ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ಆ 3 ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ
ಆ ಮೂರನ್ನು ಕೂಡಿಸಿ 3ರಿಂದ ಡಿವೈಡ್ ಮಾಡಿದ್ರೆ ಏನ್ ಮಾರ್ಕ್ಸ್ ಬರುತ್ತಲ್ಲ ಅದು ನಿಮ್ಮ ಮಾರ್ಕ್ಸ್ 20ಕ್ಕೆ ಎಷ್ಟು ಅಂತ ಆಗತ್ತೆ. ದೆನ್ ಇಲ್ಲಿ 5 ಮಾರ್ಕ್ಸ್ ಅಸೈನ್ಮೆಂಟ್ ಏನಿರುತ್ತೆ ಅವೆರಡನ್ನು ಕೂಡ ಆಡ್ ಮಾಡ್ಕೊಂಡು 25ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾರೆ. ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಮಿನಿಮಮ್ 25ಕ್ಕೆ 10 ಮಾರ್ಕ್ಸ್ ತೆಗಿಲೇಬೇಕಾಗತ್ತೆ. 25 ಟೋಟಲ್ 25 ಮಾರ್ಕ್ಸ್ ಅಲ್ಲಿ ಮಿನಿಮಮ್ 10 ಮಾರ್ಕ್ಸ್ ತೆಗಿಲೇಬೇಕಾಗತ್ತೆ, ಅದು ಕಂಪಲ್ಸರಿ ಇರುತ್ತೆ. ಓಕೆನಾ, ಇದು ಈಗ ನಡೀತಾ ಇರ್ತಕ್ಕಂಥ ಪ್ರೋಸೆಸ್. ಅದೇ ರೀತಿ ಲ್ಯಾಬ್ ಗಳಲ್ಲೂ ಕೂಡ ಸೇಮ್ 25 ಮಾರ್ಕ್ಸ್ಗೆ ಇರುತ್ತೆ. ಅಲ್ಲೂ ಕೂಡ 25 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ಅಸೈನ್ಮೆಂಟ್, ಮಿನಿ ಪ್ರಾಜೆಕ್ಟ್, ಆಕ್ಟಿವಿಟೀಸ್, ಈ ತರ 5 ಮಾರ್ಕ್ಸ್ ಇರುತ್ತೆ. ಇನ್ನು 20 ಮಾರ್ಕ್ಸ್ ಏನಿದೆಯಲ್ಲ ಆ ಒಂದು 20 ಮಾರ್ಕ್ಸ್ ಬಂದು ನಿಮ್ಮ ಒಂದು ಲ್ಯಾಬ್ ಬಗ್ಗೆ ಡಿಪೆಂಡ್ ಆಗುತ್ತೆ. ಅಲ್ಲಿ 10 ಮಾರ್ಕ್ಸ್ ಟೆಸ್ಟ್ ಇರುತ್ತೆ, ಇನ್ನ 10 ಮಾರ್ಕ್ಸ್ ರೆಕಾರ್ಡಿಗೆ ಇರುತ್ತೆ. ನೀವು ರೆಕಾರ್ಡ್ ಅನ್ನ ಹೇಗ್ ಬರೀತೀರಾ ಅದ್ರ ಮೇಲೆ 10 ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ರೆಕಾರ್ಡ್ ಅನ್ನ ಯಾವ ಟೈಮಿಗೆ ಬರೀತೀರಾ, ಯಾವ ಟೈಮಿಗೆ ಸಬ್ಮಿಷನ್ ಮಾಡ್ತೀರಾ, ಯಾವ ಟೈಮಿಗೆ ಸೈನ್ ಹಾಕ್ಸ್ಕೊಂತೀರಾ, ಯಾವ ತರ ಬರ್ತಿದ್ದೀರಾ, ರೀಡಿಂಗ್ಸ್ ಯಾವ ತರ ತೋರಿಸಿದೀರಾ, ಇವೆಲ್ಲಾ ಬೇಸಿಸ್ ಮೇಲೆ ನಿಮ್ಗೆ ಒಂದೊಂದು ಎಕ್ಸ್ಪೆರಿಮೆಂಟ್ ಕೂಡ ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಲಾಸ್ಗೆ ಎಷ್ಟು ಎಕ್ಸ್ಪೆರಿಮೆಂಟ್ ಇರುತ್ತೋ ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆಯೋ ಅವೆಲ್ಲ ಅದನ್ನ ಆಡ್ ಮಾಡಿ ಅಷ್ಟು ಮಾರ್ಕ್ಸ್ ಇಂದ ಅದನ್ನ ಡಿವೈಡ್ ಮಾಡ್ತಾರೆ. ಆಗ ನಿಮ್ಗೆ ಎಷ್ಟು ಬರುತ್ತಲ್ಲ ಅದು 10ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ. ಇನ್ನ 10 ಮಾರ್ಕ್ಸ್ ಏನಿದೆಯಲ್ಲ ಅದಕ್ಕೆ 2 ಟೆಸ್ಟ್ ನಡೆಯುತ್ತೆ ಲ್ಯಾಬ್ ಅಲ್ಲಿ. ಫಸ್ಟ್ ಲ್ಯಾಬ್ ಟೆಸ್ಟ್, ಸೆಕೆಂಡ್ ಲ್ಯಾಬ್ ಟೆಸ್ಟ್ ಅಂತ ಹೇಳಿ. ಫಸ್ಟ್ ಒಂದು ಟೆಸ್ಟ್ ನ 1.5 ತಿಂಗಳು 2 ತಿಂಗಳಲ್ಲಿ ಮಾಡ್ತಾರೆ, ಇನ್ನೊಂದು ಟೆಸ್ಟ್ ನ ಲಾಸ್ಟ್ ಸೆಮಿಸ್ಟರ್ ಎಂಡಿಂಗ್ ಟೈಮ್ ಅಲ್ಲಿ ಮಾಡ್ತಾರೆ. ಟೋಟಲ್ ಅಲ್ಲಿ 2 ಟೆಸ್ಟ್ ನಡೆಯುತ್ತೆ ಲ್ಯಾಬ್ ಟೆಸ್ಟ್. 2 ಟೆಸ್ಟ್ ಗಳನ್ನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 50 ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡ್ತಾರೆ. 50 ಮಾರ್ಕ್ಸ್ ಗೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿ ಅದನ್ನ 10 ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ, ನಿಮ್ಗೆ ಎಕ್ಸಾಮ್ ನಡೆಯೋದು ಕೂಡ 50 ಮಾರ್ಕ್ಸ್ ಗೆ ಲ್ಯಾಬ್ ಎಕ್ಸಾಮ್ಸ್. ಹಾಗಾಗಿ ಅಲ್ಲೂ ಕೂಡ ಲ್ಯಾಬ್ ಟೆಸ್ಟ್ ಕೂಡ 50 ಮಾರ್ಕ್ಸ್ ಗೆ ಕಂಡಕ್ಟ್ ಮಾಡ್ತಾರೆ. ಸೇಮ್ ಆಸ್ ಇಟ್ ಈಸ್ ಎಕ್ಸಾಮ್ ಯಾವ ತರ ನಡೆಯುತ್ತೋ ಅದೇ ತರ ಕಂಡಕ್ಟ್ ಮಾಡ್ತಾರೆ ಟೆಸ್ಟ್ ಗಳನ್ನ. ಅದಾದ್ಮೇಲೆ ಆ ಒಂದು 50 ಮಾರ್ಕ್ಸ್ ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೋ ಅದನ್ನ 10 ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡ್ತಾರೆ. ಸಪೋಸ್ 50 ಮಾರ್ಕ್ಸ್ ಗೆ 30 ಮಾರ್ಕ್ಸ್ ಬಂದಿದೆ ಅಂತ ಅಂದ್ರೆ ಆಗ 10 ಮಾರ್ಕ್ಸ್ ಗೆ ಏನಾಗುತ್ತೆ 6 ಮಾರ್ಕ್ಸ್ ಆಗುತ್ತೆ. ಈ ಟೈಪ್ ಅಲ್ಲಿ ಅವರು ಲೆಕ್ಕ ತಗೊಂಡು ಅದನ್ನ ಕನ್ವರ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ತರ 2 ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿ 2 ಟೆಸ್ಟ್ ಗಳದ್ದು ಎಷ್ಟು ಮಾರ್ಕ್ಸ್ ಬರುತ್ತೋ ಅವನ್ನ ಆಡ್ ಮಾಡಿ ಡಿವೈಡ್ ಬೈ ಮಾಡಿದ್ರೆ ನಮ್ಗೆ ಅದೇನಿದೆ 10ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಮ್ಮ ಟೆಸ್ಟ್ ಈಗ ಪ್ರೆಸೆಂಟ್ ಇರ್ತಕ್ಕಂತ ಒಂದು ಆಕ್ಟಿವಿಟಿ ಬಗ್ಗೆ. ಪ್ರೆಸೆಂಟ್ ಈಗ ಏನು ನಡೀತಾ ಇದೆಯಲ್ಲ ಟೆಸ್ಟ್ ಅದು ಈ ಟೈಪ್ ಅಲ್ಲಿ ಇರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ನಿಮ್ಗೆ ಅದು ಅವಶ್ಯಕತೆ ಬೀಳೋದಿಲ್ಲ, ಯಾಕೆಂದ್ರೆ ನಿಮ್ಗೆ ಏನಿದೆಯಲ್ಲ ಹೊಸ ಸಿಲೆಬಸ್ ಬರುತ್ತೆ. ಹೊಸ ಸಿಲೆಬಸ್ ಅಲ್ಲಿ ಏನಿದೆ ಆ ಟೈಪ್ ಅಲ್ಲಿ ಇದೆ. ಹೊಸ ಸಿಲೆಬಸ್ ಅಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಟೋಟಲ್ 6 ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. 6 ಟೆಸ್ಟ್ ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಮುಗಿದ ತಕ್ಷಣ ಒಂದು ಟೆಸ್ಟ್, ಒಂದು ಚಾಪ್ಟರ್ ಮುಗಿದ ತಕ್ಷಣ ಒಂದು ಟೆಸ್ಟ್. ಮೇ ಬಿ ಅದು ಕ್ವಿಜ್ ಟೈಪ್ ಅಲ್ಲಿ ಇರ್ಬೋದು, ಅಥವಾ ಅಸೈನ್ಮೆಂಟ್ ಟೈಪ್ ಅಲ್ಲಿ ಇರ್ಬೋದು, ಅಥವಾ ಸಡನ್ ಟೆಸ್ಟ್ ಅಲ್ಲಿ ತರ ಇರ್ಬೋದು. ಓಕೆ, ಸರ್ಪ್ರೈಸ್ ಟೆಸ್ಟ್ ಟೈಪ್ ಅಲ್ಲಿ ಇರ್ಬೋದು. ಈ ಟೈಪ್ ಅಲ್ಲಿ ಒಟ್ಟಿನಲ್ಲಿ ಪ್ರತಿ ಒಂದು ಚಾಪ್ಟರ್ 6 ಅವರ್ ಮುಗಿದ ತಕ್ಷಣ ಒಂದು ಟೆಸ್ಟ್. ಈಗ ಸಪೋಸ್ ನಿಮ್ಮ ಒಂದು ಸಿಲೆಬಸ್ 52 ಅವರ್ ಸಿಲೆಬಸ್ ಇದೆ ಅಂತ ಅಂದ್ರೆ ನಿಮಗೆ 7-8 ಅವರ್ ಮುಗಿದ ತಕ್ಷಣ ಒಂದೊಂದು ಟೆಸ್ಟ್, 8 ಅವರ್ ಮುಗಿದ ತಕ್ಷಣ ಒಂದು ಟೆಸ್ಟ್, ಮತ್ತೆ 8 ಅವರ್ ಮುಗಿದ ತಕ್ಷಣ ಇನ್ನೊಂದು ಟೆಸ್ಟ್. ಆ ಟೈಪ್ ಅಲ್ಲಿ ಆ ಟೆಸ್ಟ್ ಅವ್ರು ಯಾವ ತರ ಕಂಡಕ್ಟ್ ಮಾಡ್ತಾರೆ ಅವರಿಗೆ ಬಿಟ್ಟಿದ್ದು. ಕ್ವಿಜ್ ತರ ಮಾಡ್ಬೋದು, ಅಸೈನ್ಮೆಂಟ್ ತರ ಮಾಡ್ಬೋದು, ಅಥವಾ ಬೇರೆ ಏನಾದ್ರೂ ವರ್ಕ್ ಗಳನ್ನ ಕೊಡ್ಬೋದು, ನಿಮ್ಗೆ ಅಲ್ಲೇ ಬೋರ್ಡ್ ಅಲ್ಲೇ ಮಾಡೋ ತರ ಕೊಡ್ಬೋದು. ಈ ಟೈಪ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಆ 6 ಟೆಸ್ಟ್ ಗಳಲ್ಲಿ ಏನ್ ಮಾರ್ಕ್ಸ್ ಬರುತ್ತಲ್ಲ ಆ 6 ಟೆಸ್ಟ್ ಇಂದ ನಿಮ್ಗೆ ಅವರೇಜ್ ತಗೋಬೇಕಾಗತ್ತೆ. ಸೌಂಡ್ ಕೇಳಿಸ್ತಿದ್ಯಾ? ಸೊ ಆ ಒಂದು ಮಾರ್ಕ್ಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ಟೋಟಲ್ ನಿಮ್ಗೆ 6 ಟೆಸ್ಟ್ ಇಂದ ಮಾರ್ಕ್ಸ್ ಗಳನ್ನ ತಗೊಂಡು ಅದನ್ನ ಫೈನಲೈಸ್ ಮಾಡ್ತಾರೆ. ಆದ್ರೆ ನಮ್ಗೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಏನು ಇನ್ನೂ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಓಕೆ, ನಾವ್ ಹೇಳಿದ್ವಿ ಹೊಸ ಸಿಲೆಬಸ್ ಇನ್ನೇನು ಇನ್ನೊಂದು 2 ವೀಕ್ಸ್ ಅಲ್ಲಿ, ಇನ್ನು ಈ ವೀಕ್ ಅಲ್ಲೇ ಬರುತ್ತೆ. ಈ ವೀಕ್ ಎಂಡ್ ಒಳಗಡೆ ಬರ್ಬಹುದು, ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬಹುದು. ಅದು ಬಂದ ತಕ್ಷಣ ಅದನ್ನ ನಾವು ನಿಮಗೆ ಮಾಹಿತಿನ ನಿಮಗೆ ಗಮನಕ್ಕೆ ತರ್ತೀವಿ. ಅದನ್ನ ಬಂದ ಮೇಲೆ ನೀವು ಅದನ್ನ ನೋಡ್ಕೊಂಡು ಅದರಲ್ಲಿ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಓಕೆ, ಈ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಮುಗಿಯೋದ್ರೊಳಗಡೆ 100% ನಿಮಗೆ ಅದು ಬರುತ್ತೆ ಅಂತ ನಾವು ಅಂದ್ಕೊಂಡಿದೀವಿ. ಅದು ಬಂದ ತಕ್ಷಣ ಅದೇನಿದೆ ಫೈನಲೈಸ್ ಮಾಡಿ ನಾವು ಎಲ್ಲದನ್ನು ಕೂಡ ಚೆಕ್ ಮಾಡ್ಕೋಬಹುದಾಗುತ್ತೆ. ಓಕೆ, ತುಂಬಾ ಈಸಿ ಇರ್ತವೆ. ಸೊ ಆದಷ್ಟು ನಿಮ್ಗೆ ಈಸಿ ಮಾಡ್ಲಿಕ್ಕೆ ಮತ್ತೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋ ಟೈಪ್ ಅಲ್ಲಿ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದು ಫೈನಲ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಹೊರತು ಈಗಲೇ ನಾವೇನು ಹೇಳಿಕ್ ಬರಲ್ಲ. ಈಗ ನಾನು ಏನ್ ಹೇಳದ್ನಲ್ಲ ಅದೆಲ್ಲದು ಕೂಡ ಈಗ ಸೆಕೆಂಡ್ ಇಯರ್ ಇರೋರ್ದು ಫೈನಲ್ ಇಯರ್ ಇರೋರಿಗೆ ನಡೀತಾ ಇರ್ತಕ್ಕಂಥ ಪ್ರೋಸೆಸ್ ಅದು. ಅದು ನಿಮ್ಗೆ ಮುಂದೆ ಚೇಂಜಸ್ ಆದ್ರೂ ಆಗ್ಬೋದು, ಇಲ್ಲ ಸೇಮ್ ಟೈಪ್ ಅಲ್ಲಿ ಬೇಕಾದ್ರೂ ಇಡಬಹುದು. ಬಟ್ ನಲ್ಲಿ ಪ್ರತಿ ಸಬ್ಜೆಕ್ಟ್ ಗೆ 25 ಮಾರ್ಕ್ಸ್ ಟೆಸ್ಟ್ ಮಾರ್ಕ್ಸ್ ಇರುತ್ತೆ, 25 ಅಸೈನ್ಮೆಂಟ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಇರುತ್ತೆ. ಅದನ್ನ ನೀವು ಯಾವ ತರ ಡಿವೈಡ್ ಮಾಡ್ತಾರೆ ಅನ್ನೋದು ಫಸ್ಟ್ ಇಯರ್ ಗೆ ನೀವು ಅಷ್ಟು ಹೊಸದಾಗಿ ನಾವು ನೋಡ್ಬೇಕಾಗತ್ತೆ. ಓಕೆನಾ, ಅದೇ ರೀತಿ ಥಿಯರಿ ಸಬ್ಜೆಕ್ಟ್ಸ್ ಗಳು ಇರುತ್ತೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಕೂಡ ಇರುತ್ತೆ. ಅವೆಲ್ಲದಕ್ಕೂ ಕೂಡ ನಾವು ಅಸೆಸ್ಮೆಂಟ್ ಮಾರ್ಕ್ಸ್ ಇದ್ದೇ ಇರುತ್ತೆ, ಮತ್ತೆ ಎಕ್ಸಾಮ್ ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನೋದು ಅವೆಲ್ಲದೂ ಕೂಡ ಪ್ರತಿಯೊಂದು ಈಗ ಹೊಸದಾಗಿ ಏನ್ ಬರುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ. ಓಕೆ, ಹೊಸ ಸಿಲೆಬಸ್ ಬರೋವರೆಗೂ ಕೂಡ ನಮಗೂ ಏನು ಕ್ಲಾರಿಟಿ ಇಲ್ಲ. ಹಾಗಾಗಿ ನಾವು ನಿಮ್ಗೂ ಏನು ಕೂಡ ಕ್ಲಾರಿಟಿ ಕೊಡ್ಲಿಕ್ಕೆ ಬರಕ್ಕೋದಿಲ್ಲ.
ಆಯ್ತಲ್ಲ. ಹಾಗಾಗಿ ನಿಮ್ಗೆ ಏನ್ ಮುಂದೆ ನಾವು ಬಂದ ತಕ್ಷಣ ಮುಂದೆ ಯಾವ್ದಾರ ಒಂದು ಸೆಷನ್ ಅಲ್ಲಿ ಅಲ್ಲೇ ಕೂಡ ನಾವು ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಆ ಟೆಸ್ಟ್ ಹೇಗ್ ನಡೆಯುತ್ತೆ, ಎಕ್ಸಾಮ್ ಹೇಗ್ ನಡೆಯುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತ ಹೇಳಿ ನೆಕ್ಸ್ಟ್ ಸೆಷನ್ ಅಲ್ಲಿ ಬರುತ್ತೆ. ಈಗ ನಡೀತಾ ಇರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್, ಬಟ್ ಮುಂದೆ ಅದು ಯಾವ ತರ ಚೇಂಜ್ ಆಗಿದೆ ಅಂತ ನಮಗೂ ಹೇಳಿಕ್ ಬರೋದಿಲ್ಲ. ಹಾಗಾಗಿ ಅವೆಲ್ಲದನ್ನು ಕೂಡ ನಾವು ಮುಂದೆ ಬರ್ತಾ ಬರ್ತಾ ನಾವು ನಿಮ್ಮ ಗಮನಕ್ಕೆ ತರೋ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಓಕೆ, ಇದು ನಮ್ಗೆ ಟೆಸ್ಟ್ ಬಗ್ಗೆ ಇರ್ತಕ್ಕಂಥ ಒಂದು ಥಿಂಗ್ಸ್ ಆಗಿದೆ. ಸೊ ಈಗ IST ಚಾಪ್ಟರ್ ಏನಿದೆಯಲ್ಲ, ಆ ಒಂದು IST ಚಾಪ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ನಮ್ಮ ಹರೀಶ್ ಸರ್ ಅಂತ ಹೇಳಿದ್ದಾರೆ. ಅವರು IST ಚಾಪ್ಟರ್ ಬಗ್ಗೆ ನಿಮ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ನೀಡ್ತಾರೆ. ಹರೀಶ್ ಸರ್, ಹರೀಶ್ ಸರ್ ಏನಿದಾರಲ್ಲ, ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಲೆಕ್ಚರರ್ ಆಗಿರ್ತಾರೆ. ಅವರು ಒಂದು IST ಅಂದ್ರೆ ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ಏನಿದೆಯಲ್ಲ, ಆ ಒಂದು ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ನ ಒಂದು ನಮ್ಮ ಸಂಸ್ಥೆಯಲ್ಲಿ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರ ವಿದ್ಯಾರ್ಥಿ ಚಾಪ್ಟರ್ ಅಂತ ಇರುತ್ತೆ, ಮತ್ತೆ ಸ್ಟೂಡೆಂಟ್ ಸ್ಟಾಫ್ ಚಾಪ್ಟರ್ಗಳು ಇರುತ್ತೆ, ಕಾಲೇಜ್ ಚಾಪ್ಟರ್ಸ್ ಅಂತ ಇರುತ್ತೆ. ಅವೆಲ್ಲದ್ರ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾರೆ. ಅವ್ರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಮುಂದೆ ನಿಮಗೆ IST ಚಾಪ್ಟರ್ ಬಗ್ಗೆ ಸಂಪೂರ್ಣ ವಿವರವನ್ನ ಅವ್ರು ನಿಮ್ಗೆ ನೀಡ್ತಾ ಹೋಗ್ತಾರೆ. ಯಾರು ಕಳ್ಸಿದ್ರು? ನನ್ನ ಮೇಲೆ ಮೈಕ್ ಆಫ್ ಮಾಡಿ. ಸರ್ ಮ್ಯೂಟ್ ತೆಗಿರಿ ಸರ್. Hello. Hello. Am I audible? Yes, sir. Okay. A very good afternoon, everyone. My name is CP Harish. I've been working as a lecturer in the Department of Mechanical Engineering, Government Polytechnic of India. Can you see my slides? Can somebody respond? Nandu presentation ಕಾಣಿಸ್ತಿದೆಯಾ ನಿಮಗೆ? Yes, sir. Okay. Okay, thank you. See, today I will be talking about a very important concept called Indian Society for Technical Education. And this will be myself, Harish, lecturer, Department of Mechanical Engineering, Government Polytechnic of India. I was a former research intern at National Taiwan University, Taiwan, Republic of China.
Dear students, I've been working in this institution from past 8 years as a lecturer in mechanical engineering department. Uh, Before I proceed further, would like to welcome you all for my session on ISDE, and I congratulate all of you for choosing Government Polytechnic Ratnali. During this COVID pandemic, we find it very difficult to run offline classes, and everyone knows that, we have a lot of problem because of COVID, and everyone has got affected by COVID in one or the other way. And due to this only, we are running online classes, correct? So now ಇದನ್ನ ಆಫ್ಲೈನ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ನಾವು ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಬಿಕಾಸ್ ಆಫ್ ದಿಸ್ ಕೋವಿಡ್ ಪ್ಯಾಂಡಮಿಕ್, from last 1 year we have been affected by this COVID pandemic, and that's how we are facing a lot of problems. Anyway, our coordinators, madam and Dhruva Kumar sir, has organized online induction program for first year diploma students of all branches. I hope in the last 3-4 days you have, and today I will be talking about and one request from my side, dear participants, dear students, please mute your mic, don't unnecessarily create noise in between. And I hope, shall I start with my lecture? Should I start? Okay. So you all know that we are all technical students. So there is a difference between technical and non-technical students. So you'll be knowing some of your friends after passing your 10th standard have joined education, arts and commerce, correct? They are not technical fields. They are non-technical fields, and ours is a technical education. Illi technical education anta helidre, we have different technologies like mechanical engineering technology, civil engineering is again a kind of technology, electrical engineering, electronics, and computer science, information science, all are technical fields. Okay, we are different from non-technical people. Now we don't study any history like subjects. Okay, ನೀವು ಹೈ ಸ್ಕೂಲ್ ಅಲ್ಲಿ ಓದಿರೋ ಹಾಗೆ ಯಾವುದೇ ರೀತಿ ಲೈಕ್ ಹಿಸ್ಟ್ರಿನ ನಾವು ಇಲ್ಲಿ ಓದಲ್ಲ. Okay, history ಆಗಲಿ ಸೋಷಿಯಲ್ ಸೈನ್ಸ್ ನಾವು ಓದಲ್ಲ, ಬದಲಾಗಿ we do concentrate lot on science and engineering subjects. ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಬಗ್ಗೆನೇ ನಾವು ಹೆಚ್ಚಿಗೆನೆ ಕಾನ್ಸಂಟ್ರೇಟ್ ಮಾಡ್ತೀವಿ. That is the reason the word technical education indicates. So we do concentrate more on science and engineering and technology. So ಜ್ಞಾನ, ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಮೇಲೆ ಇದನ್ನ ಕಟ್ತಾ ಹೋಗ್ತೀವಿ. So you people have chosen mechanical, some people have chosen mechanical engineering, some people have chosen civil engineering, whatever, everything comes under technical education. So in our Karnataka, we have a department called higher education department. So in higher education department, we have a separate segment called technical education department. So the entire activities of the department will be taken care with the commissionerate. Okay, so what is this ISTE, Indian Society for Technical Education ಅಂದ್ರೆ? ಇದು ಒಂದು ಆರ್ಗನೈಸೇಷನ್. ISTE is an organization. ಈ ಆರ್ಗನೈಸೇಷನ್ ಏನ್ ಕೆಲಸಗಳನ್ನ ಮಾಡುತ್ತೆ ಅಂತಂದ್ರೆ, ಇಡೀ ಭಾರತದಲ್ಲಿ ಇರುವಂತ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಪಾಲಿಟೆಕ್ನಿಕ್ ಕಾಲೇಜಸ್, ಪಾಲಿಟೆಕ್ನಿಕ್ ಅಂದ್ರೆ ಡಿಪ್ಲೊಮಾ ಕಾಲೇಜಸ್, ಈ ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಎರಡನ್ನ ಸೇರಿ ನಾವು ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ. ಇಡೀ ಭಾರತದಲ್ಲಿರುವಂತ ಎಲ್ಲಾ ಟೆಕ್ನಿಕಲ್ ಎಜುಕೇಶನ್ ಸಿಸ್ಟಮ್ಗೆ ಇವರು ಗೈಡ್ ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾಕೆ ಇವರು ಗೈಡ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ಟೆಕ್ನಿಕಲ್ ಎಜುಕೇಶನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದ್ರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೊಸದಾಗಿ ಬರುವಂತ ಲೆಕ್ಚರರ್ಸ್ಗೆ ಕ್ವಾಲಿಟಿ ಎಜುಕೇಶನ್ ಹೇಗೆ ಕೊಡ್ಬೇಕು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಹೊಸದಾಗಿ ಬರುವಂತ ಲೆಕ್ಚರರ್ಸ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಲ್ಲ. ಅವ್ರಿಗೆ ಹೇಗೆ ಟೀಚ್ ಮಾಡ್ಬೇಕು ಅಂತ ಟ್ರೈನಿಂಗ್ ಗಳನ್ನ ಕೊಡೋದು, ಮತ್ತೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸೋದು ಈ ISTEಯ ಮೂಲ ಉದ್ದೇಶ, ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇವರು ಇಡೀ ಭಾರತದಲ್ಲಿರುವಂತ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್, ಎಲ್ಲಾ ರಾಜ್ಯಗಳ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಪಾಲಿಟೆಕ್ನಿಕ್ ಕಾಲೇಜಸ್ಗೆ ಒಂದು ಗೈಡ್ ಮಾಡುವಂತ ಒಂದು ಆರ್ಗನೈಸೇಷನ್. ಇವ್ರು ಬಂದು
ನಮ್ಗೆ ಈ ರೀತಿ ಮಾಡಿ, ಈ ರೀತಿ ಟೀಚ್ ಮಾಡಿ, ಈ ರೀತಿ ಟ್ರೈನಿಂಗ್ ಗಳನ್ನ ಕೊಡಿ, ಈ ರೀತಿ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ವಿದ್ಯಾರ್ಥಿಗಳೇ ಮಾಹಿತಿ ಕೊಡಿ ಅಂತ ಹೇಳಿ ನಮ್ಗೆ ಟ್ರೈನಿಂಗ್ ಗಳನ್ನ ಕೊಡ್ತೇವೆ ಹೋಗ್ತೀವಿ. ನಾವು ಆ ಒಂದು ಅನುಭವದ ಆಧಾರದ ಮೇಲೆನೆ ನಿಮ್ಗೆ ನಾವು ತರಗತಿಗಳನ್ನ ನಡೆಸೋದಿರ್ಬೋದು, ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ನಿಮ್ಮನ್ನ ಇನ್ವಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ISTE, the full form of ISTE is Indian Society for Technical Education, is a national ಪ್ರೊಫೆಷನಲ್ ನಾನ್ ಪ್ರಾಫಿಟ್ ಮೇಕಿಂಗ್ ಸೊಸೈಟಿ. ನಾನ್ ಪ್ರಾಫಿಟ್ ಮೇಕಿಂಗ್ ಸೊಸೈಟಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಇವರು ಲಾಭ ಮಾಡೋದಕ್ಕೋಸ್ಕರ ಇರುವಂತ ಒಂದು ಸಂಸ್ಥೆ ಅಲ್ಲ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಇವರು ಲಾಭಕ್ಕೋಸ್ಕರ ವರ್ಕ್ ಮಾಡಲ್ಲ, ಬದಲಾಗಿ ಸೇವೆ ಮಾಡೋದು ಉದ್ದೇಶದಿಂದ ಇರುವಂತ ಒಂದು ಸಂಸ್ಥೆ. ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಾಧ್ಯಾಪಕರಿಗೆ, ಉಪನ್ಯಾಸಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳ ಸಮ್ಮೇಳನಗಳನ್ನ ನಡೆಸ್ತಾ ಹೋಗ್ತಾರೆ. ಪ್ರಾಧ್ಯಾಪಕರಿಗೆ ಸಮ್ಮೇಳನಗಳನ್ನ ನಡೆಸ್ತಾ ಹೋಗ್ತಾರೆ. ಇವರು ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹೆಡ್ ಆಫೀಸ್ ಇದೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹೆಡ್ ಆಫೀಸ್ ಗಳನ್ನ ಕಟ್ಕೊಂಡಿದ್ದಾರೆ. ಹಾಗಾಗಿ ಇವರು ಇಡೀ ಇಂಡಿಯಾದಲ್ಲಿ ನೆಟ್ವರ್ಕ್ ನ ಡೆವಲಪ್ ಮಾಡ್ಕೊಂಡಿರೋದ್ರಿಂದ ಎಲ್ಲರಿಗೂ ಕೂಡ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಇವರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ವಾಟ್ ಇಸ್ ದ ಮೋಟೋ ಆಫ್ ISTE is ಕೆರಿಯರ್ ಡೆವಲಪ್ಮೆಂಟ್ ಆಫ್ ಟೀಚರ್ಸ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್. ಅಂದ್ರೆ ಪ್ರತಿಯೊಬ್ಬ ಉಪನ್ಯಾಸಕರಿಗೆ, ಟೀಚರ್ಸ್ಗೆ ಅವರ ವೃತ್ತಿಯಲ್ಲಿ ಹೇಗ್ ಮೇಲ್ ಬರಬೇಕು ಅನ್ನೋದ್ರ ಬಗ್ಗೆ ತರಬೇತಿನ ಕೊಡ್ತಾ ಹೋಗ್ತಾರೆ. ಹಾಗೇನೆ ಪ್ರತಿಯೊಬ್ಬ ಟೆಕ್ನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗೆ ಮಾಡ್ಕೋಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನ ಹೇಗೆ ಮಾಡ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ನ ಕೊಡ್ತಾ ಹೋಗ್ತಾರೆ. ಇವರು ಎಲ್ಲಾ ಇಂಜಿನಿಯರ್, ನಾನು ಆಗ್ಲೇ ಹೇಳ್ದಂಗೆ ISTE has an ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಟ್ ನ್ಯಾಷನಲ್ ಲೆವೆಲ್. ಅಂದ್ರೆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಹೇಳ್ತೀವಿ. ಇವರು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಇವರ ಒಂದು ಮೆಂಬರ್ಶಿಪ್ ಗಳನ್ನ ನೀವು ನೋಡ್ತಾ ಹೋದ್ರೆ 1,28,500 ಟೀಚರ್ಸ್ ಈ ಸಂಸ್ಥೆಗೆ ಮೆಂಬರ್ಶಿಪ್ ನ ಪಡ್ಕೊಂಡಿದ್ದಾರೆ. ಹಾಗೇನೆ 5,35,000 ಸ್ಟೂಡೆಂಟ್ ಮೆಂಬರ್ಸ್ ಇದ್ದಾರೆ. ಆಲ್ ಓವರ್ ಇಂಡಿಯಾ ಅರೌಂಡ್ 5,35,000 ಸ್ಟೂಡೆಂಟ್ಸ್ ಆಲ್ರೆಡಿ ISTE ಗೆ ಮೆಂಬರ್ಶಿಪ್ ನ ತಗೊಂಡಿದ್ದಾರೆ. ಅಂಡ್ 2,740 ಇನ್ಸ್ಟಿಟ್ಯೂಷನಲ್ ಮೆಂಬರ್ಸ್, ಅಂದ್ರೆ ಒಂದು ಸಂಸ್ಥೆನೂ ಕೂಡ ISTE ಮೆಂಬರ್ಶಿಪ್ ನ ತಗೋಬಹುದು. ಆ ತರ ಇಡೀ ಭಾರತದಲ್ಲಿ 2,740 ಸಂಸ್ಥೆಗಳು ISTE ಮೆಂಬರ್ಶಿಪ್ ನ ತಗೊಂಡಿದೆ. 1,414 ಫ್ಯಾಕಲ್ಟಿ ಚಾಪ್ಟರ್ಸ್ ಅಂಡ್ 1,505 ಸ್ಟೂಡೆಂಟ್ ಚಾಪ್ಟರ್ಸ್. 1,505 ಸ್ಟೂಡೆಂಟ್ ಚಾಪ್ಟರ್ಸ್ ಗಳನ್ನ ಆಲ್ರೆಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಶುರು ಮಾಡಿದ್ದಾರೆ. ಆಮೇಲೆ 19 ಸ್ಟೇಟ್ ಲೆವೆಲ್ ಸೆಕ್ಷನ್ಸ್ ಗಳನ್ನ ಆಲ್ರೆಡಿ 19 ರಾಜ್ಯಗಳಲ್ಲಿ ಸ್ಟೇಟ್ ಲೆವೆಲ್ ISTE ಬಾಡಿನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ISTE? ದೇ ವಾಂಟ್ಸ್ ಟು ಪ್ರೊವೈಡ್ ಕ್ವಾಲಿಟಿ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಎಲ್ಲಾ ಟೀಚರ್ಸ್ ಗಳಿಗೆ ಕ್ವಾಲಿಟಿ ಟ್ರೈನಿಂಗ್ ನ ಕೊಡೋದು, ಮತ್ತೆ ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ನ ಕೊಡುವಂಥದ್ದು. ಆಡಳಿತನ ಹೇಗೆ ನಡೆಸಬೇಕು, ಮತ್ತೆ ವಿದ್ಯಾರ್ಥಿಗಳನ್ನ ಹೇಗೆ ಸಜ್ಜುಗೊಳಿಸಬೇಕು. ನಮ್ಮ 3 ವರ್ಷ ಮುಗಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಕಾರ್ಖಾನೆಗಳಿಗೆ ಹೋದಾಗ ಅಲ್ಲಿ ಅವರು ಹೇಗೆ ಕೆಲಸಗಳನ್ನ ನಿರ್ವಹಿಸಬೇಕು, ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಬೇಕಾದ ನಾಲೆಡ್ಜ್ ಏನು, ಸ್ಕಿಲ್ ಏನು, ಅದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ವಿದ್ಯಾರ್ಥಿಗಳನ್ನ ಹೇಗೆ ಕೇವಲ ಬರೇ ಸಬ್ಜೆಕ್ಟ್ ಗಳನ್ನ ಟೀಚ್ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಪರಿಪೂರ್ಣವಾಗಿ ಬಿಲ್ಡ್ ಮಾಡಕ್ಕಾಗಲ್ಲ. ಬದಲಾಗಿ ಅವ್ರಿಗೆ ಅಡಿಷನಲ್ ಸ್ಕಿಲ್ಸ್ ನ ಕೊಡ್ತಾ ಹೋಗ್ಬೇಕು. ಅಡಿಷನಲ್ ಸ್ಕಿಲ್ಸ್ ಅಂದ್ರೇನು? ಸಾಫ್ಟ್ ಸ್ಕಿಲ್ಸ್ ಬೇಕು. ವಿ ಹ್ಯಾವ್ ಹಾರ್ಡ್ ಸ್ಕಿಲ್ಸ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ವೆಲ್ಡಿಂಗ್ ಮಾಡ್ತಾನೆ, ಪೇಂಟಿಂಗ್ ಮಾಡ್ತಾನೆ, ಮತ್ತೆ ಕಟ್ಟಡನ ಕಟ್ತಾನೆ ಅಂದ್ರೆ ದಟ್ ಈಸ್ ಹಾರ್ಡ್ ಟೆಕ್ನಿಕಲ್ ಸ್ಕಿಲ್, ಹಾರ್ಡ್ ಸ್ಕಿಲ್ ಅಂತ ಹೇಳ್ತೀವಿ. ಅದೇ ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಡ್ರೆಸ್ ಮಾಡ್ತಾನೆ, he behaves like a leader ಅಂದ್ರೆ ಅವನಲ್ಲಿ ಸಾಫ್ಟ್ ಸ್ಕಿಲ್ಸ್ ಇದೆ ಅಂತ ಹೇಳ್ತೀವಿ. ಸೊ ಆಸ್ ಎ ಪರ್ಸನ್, ಒಬ್ಬ ವ್ಯಕ್ತಿಯಾಗಿ ಬೋತ್ ಹಾರ್ಡ್ ಸ್ಕಿಲ್ ಮತ್ತೆ ಸಾಫ್ಟ್ ಸ್ಕಿಲ್ ಎರಡೂ ಬೇಕು. ನೀವು ಲೈಫ್ ಅಲ್ಲಿ ಮುಂದೆ ಬರ್ಬೇಕಂದ್ರೆ, ಅಥವಾ ನಿಮ್ಮ ಕೆರಿಯರ್ ಅಲ್ಲಿ ಗ್ರೋ ಆಗ್ಬೇಕಂತಂದ್ರೆ, ನಿಮ್ಮ ವೃತ್ತಿಯಲ್ಲಿ ನೀವೇನಾದ್ರೂ ಸಾಧಿಸ್ಬೇಕಂದ್ರೆ, ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಂದ್ರೆ ನಿಮ್ಗೆ ಹಾರ್ಡ್ ಸ್ಕಿಲ್ಸ್ ಬೇಕು, ಸಾಫ್ಟ್ ಸ್ಕಿಲ್ಸ್ ಬೇಕು. ಹಾಗಾಗಿ ಆ ಎರಡು ಸ್ಕಿಲ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ISTE ಶ್ರಮಿಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಸಂಸ್ಥೆಗಳನ್ನ ಕಟ್ಟಿಕೊಂಡು ಶ್ರಮಿಸ್ತಾ ಇದೆ. ಓಕೆ, ಸೊ ಇಟ್ ಆರ್ಗನೈಸಸ್ an annual convention for faculty and students. ಅಂದ್ರೆ ಪ್ರತಿ ವರ್ಷ
ಉಪನ್ಯಾಸದ ಟೀಚರ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಸೆಪರೇಟ್ ಆಗಿ ರಾಷ್ಟ್ರ ಮಟ್ಟದ ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ಹಮ್ಮಿಕೊಳ್ತಾ ಇದೆ. ಈಗ ನೀವು ಸ್ಕೂಲ್ ಲೆವೆಲ್ ಅಲ್ಲಿ ನೋಡಿರ್ತೀರಾ, ತಾಲೂಕು ಮಟ್ಟದ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನ ನೋಡಿರ್ತೀರಾ. ಹಾಗೇನೆ ಇಲ್ಲಿ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಪ್ರತಿ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಸಮ್ಮೇಳನಗಳನ್ನ ISTE ನಡೆಸುತ್ತೆ. ಅದು ಟೀಚರ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಸೆಪರೇಟ್ ಆಗಿ ನಡೆಸುತ್ತೆ. ಸೆಪರೇಟ್ ಆಗಿ ನಡೆಸಿ ಅಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನ ಕೊಡುತ್ತೆ. ರಾಷ್ಟ್ರ ಮಟ್ಟದಲ್ಲಿ ISTE ಪ್ರಶಸ್ತಿ ತಗೊಂಡ್ರೆ ಮತ್ತೆ ರಾಜ್ಯ ಮಟ್ಟದಲ್ಲಿ ISTE ಪ್ರಶಸ್ತಿ ತಗೊಂಡ್ರೆ ನಿಮ್ಗೆ ಮುಂದೆ ವರ್ಕಿಂಗ್ ಪ್ಲೇಸ್ ಅಲ್ಲಿ, ಅಂದ್ರೆ ನೀವು ಯಾವುದೇ ಒಂದು ಕಂಪ್ನಿನ ಜಾಯಿನ್ ಆದಾಗ ನಿಮ್ಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ, ಆಸ್ ವೆಲ್ ಆಸ್ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ, ನಿಮ್ಗೆ ಬೇಗ ಪ್ರಮೋಷನ್ಗಳು ಸಿಗ್ಬೋದು. ಮತ್ತೆ ಇದೊಂದು ಅಚೀವ್ಮೆಂಟ್, ಲೈಫ್ ಅಲ್ಲಿ ಅದೊಂದು ಅಚೀವ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಒಂದು ಅನುಭವದಲ್ಲಿ ಹೇಳ್ಬೇಕಂದ್ರೆ, ವೆನ್ ಐ ವಾಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ 2009ನೇ ಇಸ್ವಿನಲ್ಲಿ ನಾನು ISTE ರಾಷ್ಟ್ರ ಮಟ್ಟದ ಸಮ್ಮೇಳನ ತಮಿಳುನಾಡಿನ ಸತ್ಯಮಂಗಳಂ ಜಿಲ್ಲೆನಲ್ಲಿರುವಂತಹ ಶ್ರೀ ಬಣ್ಣಾರಿ ಅಮ್ಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ರಾಷ್ಟ್ರಮಟ್ಟ 15ನೇ ರಾಷ್ಟ್ರಮಟ್ಟದ ಸಮ್ಮೇಳನ ನಡೀತು. ಇಲ್ಲಿ ತಮಿಳುನಾಡು ರಾಜ್ಯದ ಸತ್ಯಮಂಗಳಂ ಜಿಲ್ಲೆನಲ್ಲಿರುವಂತ ಶ್ರೀ ಬಣ್ಣಾರಿ ಅಮ್ಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ 15ನೇ ರಾಷ್ಟ್ರಮಟ್ಟದ ISTE ಸಮ್ಮೇಳನ ನಡೀತು. ನಾನು ಅಲ್ಲಿ ವಿದ್ಯಾರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಆ ಸೆಕೆಂಡ್ ಪ್ರೈಸ್ ಬಂದಿದ್ದು ನನ್ಗೊಂದು ಅಚೀವ್ಮೆಂಟ್ ಅನ್ನಿಸ್ತು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅದೊಂದು ಅಚೀವ್ಮೆಂಟ್. ಸೊ ನಾನು ಇಂಟರ್ವ್ಯೂಗೆ ಹೋದಾಗ ನೀವೇನ್ ಮಾಡಿದೀರಾ, ನಿಮ್ಮ ಕ್ವಾಲಿಟಿ ಏನು ಅಂತ ನನಗೆ ಇಂಟರ್ವ್ಯೂ ನಲ್ಲಿ ಕೇಳಿದಾಗ ನಾನು ಹೇಳಿದೆ, ಸರ್ ನಾನು ಈ ತರ ಪರ್ಸೆಂಟೇಜ್ ನ ತೆಗೆದಿದ್ದೀನಿ, ಜೊತೆಗೆ 15ನೇ ರಾಷ್ಟ್ರ ಮಟ್ಟದ ಸಮ್ಮೇಳನ ಈ ತರ ತಮಿಳುನಾಡಲ್ಲಿ ನಡೀತು, ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಸೆಕೆಂಡ್ ಪ್ರೈಸ್ ಬಂತು ಅಂತ ಹೇಳಿದಾಗ ಅವ್ರಿಗೆ ಇಂಟರ್ವ್ಯೂಯರ್ಗೆ ಒಂಥರ ಖುಷಿ ಆಯ್ತು. ಸೊ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ನನಗೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇತ್ತು ಅಂತ ಹೇಳಿ ಅವ್ರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಹಾಗೇನೆ ನೀವು ಕೂಡ ISTE ನಡೆಸುವಂತ ರಾಷ್ಟ್ರ ಮಟ್ಟದ ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಇನ್ನೂ ಒಂದು ನನ್ನ ಅನುಭವದಲ್ಲಿ ನಾನು ISTE ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ 2020ರ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲೇನೆ ಚಿಕ್ಕಬಳ್ಳಾಪುರದಲ್ಲಿರುವಂತ ಶ್ರೀ SJCIT ಶ್ರೀ ಜಯಚಾಮರಾಜೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ಸುತ್ತೆ, ಅದು ಚಿಕ್ಕಬಳ್ಳಾಪುರದಲ್ಲಿದೆ. ಅಲ್ಲಿ ನಡೆದಂತ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ನಾನು ಫಾರಿನ್ ನಲ್ಲಿ ಮಾಡಿದಂತ ರಿಸರ್ಚ್ ಬಗ್ಗೆ ನಾನಲ್ಲಿ ಒಂದು ಪ್ರೆಸೆಂಟೇಶನ್ ಕೊಟ್ಟೆ, ಅದಕ್ಕೆ ನನಗೆ ಮೊದಲನೇ ಬಹುಮಾನ ಬಂತು. ಸೊ ಹಾಗಾಗಿ ನಾನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ISTE ಮೆಂಬರ್ ಆಗಿದ್ದೆ. ಇವಾಗ ಕೂಡ ನಾನೊಬ್ಬ ಲೆಕ್ಚರರ್ ಆಗಿ ISTE ಮೆಂಬರ್ ಆಗಿದ್ದೀನಿ. ಮತ್ತೆ ISTE ನಡೆಸುವಂತ ರಾಷ್ಟ್ರ ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ಭಾಗವಹಿಸಿ ನಾನು ಮಾಡ್ತಾ ಇರುವಂತ ಸಂಶೋಧನೆಗಳನ್ನ ನಾನು ಅಲ್ಲಿ ಪ್ರಕಟಿಸ್ತಾ ಹೋಗ್ತಾ ಇದ್ದೀನಿ. ಪ್ರಕಟಣೆ ಮಾಡೋದ್ರ ಜೊತೆಗೆ ನನಗೆ ಬಹುಮಾನಗಳು ಬರ್ತಾ ಇರೋದ್ರಿಂದ ನನಗೆ ನನ್ನ ಒಂದು ಅಚೀವ್ಮೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಹೀಗೆ ನೀವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ISTE ಮೆಂಬರ್ಶಿಪ್ ನ ತಗೊಳ್ಳೋದ್ರ ಮೂಲಕ ISTE ನಡೆಸುವಂತ ರಾಷ್ಟ್ರ ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ಪಾಲ್ಗೊಂಡು ನಿಮ್ಮ ಎಬಿಲಿಟಿನ ಅಲ್ಲಿ ತೋರ್ಸೋದ್ರ ಮೂಲಕ, ನಿಮ್ಮ ಟ್ಯಾಲೆಂಟ್ ನ ನೀವು ತೋರ್ಸೋದ್ರ ಮೂಲಕ, ಫಾರ್ ಎಕ್ಸಾಂಪಲ್ ಎವ್ರಿವನ್ ವಿಲ್ ಹ್ಯಾವ್ ಟ್ಯಾಲೆಂಟ್, ಕರೆಕ್ಟ್? ಯಾರು ಕೂಡ ಬೈ ಬರ್ತ್ ಟ್ಯಾಲೆಂಟ್ ಆಗಿ ಹುಟ್ಟಿರಲ್ಲ. ಹೋಗ್ತಾ ಏನಾಗ್ತಾರೆ, ಒಂದೊಂದೇ ವಿಷಯಗಳನ್ನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್, ಲೈಫ್ ಇಸ್ ಆಲ್ ಅಬೌಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್, ಕರೆಕ್ಟ್? ಸ್ಟೆಪ್ ಬೈ ಸ್ಟೆಪ್ ನೀವು ಕಲ್ತ್ಕೊಳ್ತಾ ಹೋದಾಗೆ, ಈಗ ನೀವು ಫಸ್ಟ್ ಇಯರ್ ಬಂದಿದ್ದೀರಾ, ಫಸ್ಟ್ ಇಯರ್ ಅಲ್ಲಿ ಫಂಡಮೆಂಟಲ್ಸ್ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಸೆಕೆಂಡ್ ಇಯರ್ಗೆ ನಾಲೆಡ್ಜ್ ಡೆವಲಪ್ ಆಗುತ್ತೆ. ಸೊ ಥರ್ಡ್ ಇಯರ್ಗೆ ಬಂದಾಗ ನೀವು ಒಂದು ಆಸ್ ಎ ಪರ್ಸನ್, ಒಬ್ಬ ಡಿಪ್ಲೊಮಾ ಇಂಜಿನಿಯರ್ಗೆ ಬೇಕಾದಂತ ಎಲ್ಲ ಅರ್ಹತೆಗಳನ್ನ ಪಡ್ಕೊಂಡು ಸಮಾಜಕ್ಕೆ ಹೋಗ್ತೀರಾ, ಸೊಸೈಟಿಗೆ ಹೋಗ್ತೀರಾ. ಅಂದ್ರೆ ಕೆಲವರು ಇಂಜಿನಿಯರಿಂಗ್ ಕಾಲೇಜಸ್ಗೆ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ಲಿಕ್ಕೆ ಹೋಗ್ತೀರಾ, ಕೆಲವರು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತೀರಾ, ಕೆಲವರು ತನ್ನದೇ ಆದ ಒಂದು ಬಿಸ್ನೆಸ್ ನ ಶುರು ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊತೀರಾ. ಬಟ್ ವಾಟ್ ಎವರ್, ಆದ್ರೆ ನಿಮ್ಗೆ ಬೇಕಾಗಿರೋದೇನು, ಒಂದು ಒಳ್ಳೆ ವ್ಯಕ್ತಿತ್ವ ಬೇಕು. ಅದನ್ನ ಬಿಲ್ಡ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯ ರಾಷ್ಟ್ರ ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ನೀವು ಪಾಲ್ಗೊಂಡ್ರೆ ನಿಮ್ಗೆ ಅಲ್ಲಿ ಬರುವಂತ ಹತ್ತಾರು ಜನ, ನೂರಾರು ಜನ, ಸಾವಿರಾರು ಜನ ಎಕ್ಸ್ಪರ್ಟ್ಸ್ ಗಳ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ಬೋದು. ಈ ISTE ರಾಷ್ಟ್ರ ಮಟ್ಟ ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳ ವಿಶೇಷತೆ ಏನಪ್ಪಾ ಅಂದ್ರೆ, ನಾನು ಹೋಗಿದ್ದಾಗ, ತಮಿಳುನಾಡಿಗೆ ಹೋಗಿದ್ದಾಗ ನಾನು ಅಲ್ಲಿ ಒಳ್ಳೊಳ್ಳೆ ಪ್ರೊಫೆಸರ್ ಗಳನ್ನ ಮೀಟ್ ಮಾಡಿದೆ. ನಾನು ಇನ್ನೂ ಅವಾಗ ವಿದ್ಯಾರ್ಥಿ ಆಗಿದ್ದೆ. ಒಳ್ಳೊಳ್ಳೆ ಪ್ರೊಫೆಸರ್ ಗಳನ್ನ ಮೀಟ್ ಮಾಡಿದೆ. ಈಗ ಮೊನ್ನೆ ನಾನು ಫೆಬ್ರವರಿ ಮಂತ್ ಅಲ್ಲಿ, ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ನನಗೆ ಎಂತ ಒಳ್ಳೆ ಅವಕಾಶ ಸಿಕ್ತಂತಂದ್ರೆ, ನಿಮ್ಗೆ ಚಿಕ್ಕಬಳ್ಳಾಪುರದ ಬಗ್ಗೆ ನಾನು ಹೇಳ್ಬೇಕಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಜ್ಞಾಪಕ ಆಗ್ತಾರೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತ ಮುದ್ದೇನಹಳ್ಳಿನಲ್ಲಿ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾವು ಪುಸ್ತಕದಲ್ಲಿ ಓದಿರ್ತೀವಿ.
ಸೊ ಅಲ್ಲಿ ಹೋದಾಗ ನಾನು ಕಾನ್ಫರೆನ್ಸ್ ಮುಗಿಸಿ ಅಂದ್ರೆ ಸಮ್ಮೇಳನದಲ್ಲಿ ಮುಗಿಸಿ ನನಗೆ ಬಹುಮಾನ ಎಲ್ಲ ಬಂದಾಯ್ತು. ನಾನೇನ್ ಮಾಡಿದೆ, ಅಲ್ಲೇ ಇದ್ದಂತ ಮುದ್ದೇನಹಳ್ಳಿಗೆ ಭೇಟಿ ಕೊಟ್ಟೆ. ವಿಶ್ವೇಶ್ವರಯ್ಯನವರ ಹುಟ್ಟೂರಿಗೆ ಭೇಟಿ ಕೊಟ್ಟು ವಿಶ್ವೇಶ್ವರಯ್ಯನವರ ಮನೆ, ವಿಶ್ವೇಶ್ವರಯ್ಯನವರು ವಾಸ ಮಾಡಿದಂತ ಮನೆ, ಆ ವಿಶ್ವೇಶ್ವರಯ್ಯನವರ ಮ್ಯೂಸಿಯಂ, ಸರ್ಕಾರ ಮಾಡಿರುವಂತ ವಿಶ್ವೇಶ್ವರಯ್ಯನವರ ಮ್ಯೂಸಿಯಂ ಮತ್ತೆ ಅವರ ಸಮಾಧಿ ಎಲ್ಲದನ್ನ ನೋಡ್ಕೊಂಡು ಬಂದೆ. ಈ ರೀತಿ ಒಂದು ಸಮ್ಮೇಳನಕ್ಕೆ ಹೋದಾಗ ನೀವೇನ್ ಮಾಡ್ಬೋದು, ಅಗಾಧವಾದ ಒಂದು ಅನುಭವನ ಪಡ್ಕೋಬಹುದು, ಅಗಾಧವಾದ ಒಂದು ನಾಲೆಡ್ಜ್ ನ ಗಳಿಸ್ಕೋಬಹುದು, ಸ್ಕಿಲ್ ಗಳನ್ನ ಡೆವಲಪ್ ಮಾಡ್ಬೋದು. 10 ಜನನ ನೀವು ಮೀಟ್ ಆದಾಗ, ಅದಕ್ಕೆ ಹೇಳ್ತೀವಿ ಯಾವಾಗ ಕೂಡ ಪುಸ್ತಕ ಓದೋದು ಜೊತೆಗೆ ಪ್ರಪಂಚನ ಸುತ್ತೋದು ಎರಡೂ ಕೂಡ ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ವಿಕಸನ ಆಗ್ಬೇಕಂದ್ರೆ, ಡೆವಲಪ್ ಆಗ್ಬೇಕಂದ್ರೆ ಪರ್ಸನ್ ಹ್ಯಾಸ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ಪರ್ಸನಾಲಿಟಿ. ವ್ಯಕ್ತಿ ಆಗಿದ್ರೆ ನಮ್ಗೆ ಏನು ಸಿಗಲ್ಲ, ವ್ಯಕ್ತಿತ್ವವಾಗಿ ಕನ್ವರ್ಟ್ ಆಗ್ಬೇಕು. ನಮ್ಮದೇ ಆದ ಒಂದು ವ್ಯಕ್ತಿತ್ವನ ನಾವು ಡೆವಲಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರತನ್ ಟಾಟಾ ಅವ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳ್ತೀವಿ. ನರೇಂದ್ರ ಮೋದಿ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳ್ತೀವಿ. ಯಾಕೆ? ಅವ್ರಿಗೆ ತನ್ನದೇ ಆದ ಒಂದು ವ್ಯಕ್ತಿತ್ವನ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಬರೇ ವ್ಯಕ್ತಿಯಾಗಿ ಉಳ್ಕೋಬೇಡಿ, ವ್ಯಕ್ತಿತ್ವವನ್ನಾಗಿ ಬೆಳೆಸ್ಕೊಳ್ತಾ ಹೋಗ್ರಿ. ಹಾಗೆ ಮಾಡ್ಕೋಬೇಕಂದ್ರೆ ನಾವು IST ನಲ್ಲಿ ಮಾಡುವಂತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ, IST ನಡೆಸುವಂತ ಸಮ್ಮೇಳನಗಳಲ್ಲಿ ಭಾಗವಹಿಸಿ. ನಿಮ್ಮ ಪ್ರತಿಭೆನ ಅಲ್ಲಿ ಹೊರಸೂಸಿದ್ರೆ ನಿಮ್ಗೆ ಬಹುಮಾನಗಳು ಬರೋದ್ರ ಜೊತೆಗೆ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ IST. ಈ IST ನವರು ಎಲ್ಲಿದ್ದಾರೆ? IST is located in New Delhi. The main office of IST is located in New Delhi. ಅವರು ನಮ್ಮ AICTE ಅಂದ್ರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂತ ಒಂದಿದೆ, AICTE ಅಂತ ಕರೀತೀವಿ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ. ಈ IST ಮತ್ತೆ AICTE ಜೊತೆಗೆ NBA ಅಂದ್ರೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್. ಈ ಮೂರು ಸಂಸ್ಥೆಗಳು ISTE, AICTE ಮತ್ತೆ NBA, ಈ ಮೂರು ಸಂಸ್ಥೆಗಳು ಸೇರ್ಕೊಂಡು ನಮ್ಮ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣನ ಉದ್ಧಾರ ಮಾಡೋದಕ್ಕೆ ಅಥವಾ ತಾಂತ್ರಿಕ ಶಿಕ್ಷಣದ ಗುಣಮಟ್ಟನ ಇನ್ಕ್ರೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಈ ಒಂದು ISTE ಎಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೆ. ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ಈಸ್ ಇನ್ ಶಾಹಿದ್ ಜೀತ್ ಸಿಂಗ್ ಮಾರ್ಗ್ ಅಟ್ ನ್ಯೂ ಡೆಲ್ಲಿ ನಲ್ಲಿ ಇರುವಂತದ್ದು. ಮತ್ತೆ ಇವ್ರದ್ದು ಲೋಗೋ ಬಂದು ಈ ತರ ಇದೆ, ISTE ಇದು ಲೋಗೋ. ಓಕೆ, ಈ ISTE ನಾನು ಹೇಳ್ತಾ ಇದ್ದೆ ರಾಷ್ಟ್ರ ಮತ್ತೆ ರಾಜ್ಯ ಮಟ್ಟಗಳಲ್ಲಿ ಸಮ್ಮೇಳನಗಳನ್ನ ನಡೆಸಿ ಅಲ್ಲಿ ಅವಾರ್ಡ್ ಗಳನ್ನ ಕೊಡುತ್ತೆ ಅಂತ ಹೇಳಿದೆ. ಪ್ರತಿ ವರ್ಷ ISTE ನೋಡ್ರಿ ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟು ಅವಾರ್ಡ್ ಕೊಡ್ತಾ ಇದೆ ಅಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ 3 ಅವಾರ್ಡ್ ಗಳನ್ನ ಕೊಡುತ್ತೆ, ಮತ್ತೆ ರೀಜನಲ್ ಲೆವೆಲ್ ಅಲ್ಲಿ ಅಂದ್ರೆ ಲೋಕಲ್ ಚಾಪ್ಟರ್ ಗಳಲ್ಲಿ 5 ಅವಾರ್ಡ್ ಗಳನ್ನ ಕೊಡುತ್ತೆ. ಮತ್ತೆ ಟೀಚರ್ಸ್ಗೋಸ್ಕರ, ಉಪನ್ಯಾಸಕರಿಗೋಸ್ಕರ ISTE ಎಷ್ಟು ಪ್ರಶಸ್ತಿಗಳನ್ನ ಪ್ರತಿ ವರ್ಷ ಕೊಡ್ತಾ ಇದೆ ಅಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ 25 ನ್ಯಾಷನಲ್ ಅವಾರ್ಡ್ಸ್ ನ ಕೊಡುತ್ತೆ, ಮತ್ತೆ ರೀಜನಲ್ ಅಲ್ಲಿ 12 ನ್ಯಾಷನಲ್ ಅವಾರ್ಡ್ಸ್ ನ ಕೊಡ್ತಾ ಹೋಗುತ್ತೆ. ಸೊ ನೀವು ಕೂಡ ಮುಂದಿನ ದಿನಗಳಲ್ಲಿ ISTE ಮೆಂಬರ್ ಆಗೋದ್ರ ಜೊತೆಗೆ ISTE ನಡೆಸುವಂತ ಕಾರ್ಯಕ್ರಮಗಳನ್ನು ಪಾಲ್ಗೊಂಡು ನಿಮ್ಮ ಒಂದು ಪ್ರತಿಭೆನ ತೋರಿಸಿ, ನಿಮ್ಮ ಒಂದು ವ್ಯಕ್ತಿತ್ವನ ಡೆವಲಪ್ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರಶಸ್ತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ರಾಷ್ಟ್ರ ಮತ್ತೆ ರಾಜ್ಯ ಮಟ್ಟಗಳಲ್ಲಿ ಮನ್ನಣೆನ ಗಳಿಸ್ಕೋಬಹುದು. ಅಂಡ್ ಈಗ ಕರೆಂಟ್ಲಿ ISTE ನಾನು ಹೇಳ್ತಾ ಇದ್ದೆ, ISTE ನ ಇಡೀ ISTE ನ ಆಲ್ ಓವರ್ ಇಂಡಿಯಾ ರನ್ ಮಾಡೋದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸ್ ಅಂತ ಇದ್ದಾರೆ. ಪ್ರೆಸೆಂಟ್ಲಿ ISTE ಪ್ರೆಸಿಡೆಂಟ್ ಆಗಿ ಪ್ರೊಫೆಸರ್ ಪ್ರತಾಪ್ ಸಿಂಗ್ ದೇಸಾಯಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿ ಪ್ರೊಫೆಸರ್ ವಿಜಯ್ ಡಿ ವೈದ್ಯ ಅವರು ವರ್ಕ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇವರಿಬ್ರು ಪ್ರೊಫೆಸರ್ಗಳು ಕೂಡ ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಥಿಂಕ್ ದೇ ಬೋತ್ ಬಿಲಾಂಗ್ಸ್ ಟು ಮಹಾರಾಷ್ಟ್ರ ಸ್ಟೇಟ್. ಓಕೆ, ಈಗ ISTE ಇದು ಒಂದು ವೆಬ್ಸೈಟ್ ಗೆ ನಿಮ್ಗೆ ನಾನು ಜಸ್ಟ್ ಇಂಟ್ರಡಕ್ಷನ್ ಕೊಡ್ತೀನಿ. ನೀವು ಅಲ್ಲಿ ನಿಮ್ಗೆ ಸಮಯ ಸಿಕ್ಕಿದಾಗ ISTE ಇದು ವೆಬ್ಸೈಟ್ ನೋಟ್ ಡೌನ್ ಮಾಡ್ಕೊಡ್ರಿ, www.isteonline.in. ಈ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ISTE ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಓಕೆ, ಸೊ ಐ ಜಸ್ಟ್ ಟೇಕ್ ಯು ಥ್ರೂ ISTE ವೆಬ್ಸೈಟ್ ಫಾರ್ ಜಸ್ಟ್ 1 or 2 minutes. ಆ ಸ್ಕ್ರೀನ್ ಕಾಣಿಸ್ತಿದೇನ್ರಪ್ಪ ಸರ್? ಸ್ಕ್ರೀನ್ ಓಕೆ. ಸೊ ನೋಡಿ, ನಾನು ಅಲ್ಲಿ ನಾನು ಒಂದು ಲಿಂಕ್ ಅನ್ನ ಹಾಕೊಂಡಿದ್ದೆ ಪ್ರೆಸೆಂಟೇಶನ್ ISTE ವೆಬ್ಸೈಟ್. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ವೆಬ್ಸೈಟ್ ಬಂದಿದ್ದೀನಿ. ದಿಸ್ ಇಸ್ ದ ವೆಬ್ಸೈಟ್ ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇದರ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ISTE ಇದು ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಪ್ರತಾಪ್ ಸಿಂಗ್ ದೇಸಾಯಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿ ಪ್ರೊಫೆಸರ್ ವಿಜಯ್ ವೈದ್ಯ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇವರು ಯು ನೋ ದಿಸ್ ಪರ್ಸನ್, ಇಲ್ಲಿ ಒಬ್ರು ಪಿಕ್ಚರ್ ಕಾಣ್ತಾ ಇದೆ. ಹಿ ಇಸ್ ದ ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಯಾ. ನಮ್ಮ ಭಾರತದ
ಶಿಕ್ಷಣ ಮಂತ್ರಿಗಳು ಪ್ರೊಫೆಸರ್ ಡಾಕ್ಟರ್ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಂತ ಹೇಳಿ ಅವರು ಇಡೀ ಭಾರತದ ಶಿಕ್ಷಣ ಮಂತ್ರಿಗಳು. ಅವರು IST ಒಂದು ನ್ಯೂ ಡೆಲ್ಲಿ ಇದಕ್ಕೆ ವಿಸಿಟ್ ಮಾಡಿದಾಗ ತಗೊಂಡಿರುವಂತ ಫೋಟೋಗಳು, ಅಲ್ಲಿ ನಡೆಸಿರುವಂತ ಸ್ವಾತಂತ್ರ್ಯ ದಿನಾಚರಣೆಯ ಫೋಟೋಗಳನ್ನ ಇಲ್ಲಿ ಹಾಕಿದ್ದಾರೆ. ಈ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಹೆಚ್ಚು ಮಾಹಿತಿ ಸಿಗ್ತಾ ಹೋಗುತ್ತೆ. ನೋಡ್ರಿ, ಇಲ್ಲಿ ಇಂಡಸ್ಟ್ರಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಕ್ರಿಯೇಟ್ ಮಾಡೋದಿರ್ಬೋದು, ಮತ್ತೆ ಯು ಕ್ಯಾನ್ ಹ್ಯಾವ್ different you can get all the information. ಇಲ್ಲಿದೆ ನೋಡ್ರಿ, about IST publication, IST section ನಾ ಹೇಳ್ತಾ ಇದ್ದೆ. 19 ಸೆಕ್ಷನ್ಗಳಿದೆ, 19 ವಿಭಾಗಗಳಿದೆ. IST ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟಗಳಲ್ಲೂ ಕೂಡ 19 ಸೆಕ್ಷನ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದೆ. IST ಚಾಪ್ಟರ್ಸ್ ಅಂದ್ರೆ ಸ್ಟೂಡೆಂಟ್ ಚಾಪ್ಟರ್ ಇರ್ಬೋದು, ಫ್ಯಾಕಲ್ಟಿ ಚಾಪ್ಟರ್ ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನಲ್ ಚಾಪ್ಟರ್ಸ್ ಇರ್ಬೋದು. IST ಅವಾರ್ಡ್ಸ್ ಬಗ್ಗೆ ಹೇಳ್ತಾ ಇದೆ, ಸ್ಟೂಡೆಂಟ್ ಅವಾರ್ಡ್ಸ್ ಮತ್ತೆ ನ್ಯಾಷನಲ್. ಸೊ ಎಲ್ಲಾ ಮಾಹಿತಿ ಕೂಡ ಇದರಲ್ಲಿ ಇದೆ. ನೀವು ಸಮಯ ಸಿಕ್ಕಿದಾಗ IST ವೆಬ್ಸೈಟ್ ನ ವಿಸಿಟ್ ಮಾಡ್ರಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ IST. ಇದ್ರ ಜೊತೆಗೆ IST ಏನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೇನಾ. ಈಗ ಒಂದು ಸ್ಟೂಡೆಂಟ್ ಚಾಪ್ಟರ್ಗೆ ನೀವು ಮೆಂಬರ್ ಆದ್ರೆ, IST ಸ್ಟೂಡೆಂಟ್ ಚಾಪ್ಟರ್ಗೆ ನೀವು ಮೆಂಬರ್ಶಿಪ್ ನ ತಗೊಂಡ್ರೆ, ಮೆಂಬರ್ಶಿಪ್ ನ ತಗೋಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ನೀವು IST ಮೆಂಬರ್ಶಿಪ್ ನ ತಗೊಳ್ಳೋದಂದ್ರೆ ಬಹಳಷ್ಟು ಬೆನಿಫಿಟ್ಸ್ ಇದೆ. ಓಕೆ, ಅವರು ನಡೆಸೋ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದ್ರಿಂದ ನೀವು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡ್ತಾರೆ. ನೀವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ವಿಜ್ ಇವೆಂಟ್ಸ್ ನ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಭಾಷಣ ಸ್ಪರ್ಧೆಗಳನ್ನ ಆರ್ಗನೈಸ್ ಮಾಡ್ತಿರ್ತಾರೆ. ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳನ್ನು ಗೆಲ್ಬಹುದು. ಮತ್ತೆ ನಿಮ್ಗೆ ಪ್ರಶಸ್ತಿ ಪತ್ರಗಳು ಬರುತ್ತೆ, ರಾಜ್ಯ ಮಟ್ಟಕ್ಕೆ ಕಳಿಸ್ತಾರೆ, ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಂತ ವ್ಯವಸ್ಥೆ ಇರುತ್ತೆ. ಈ IST ಮೆಂಬರ್ಶಿಪ್ ನ ಹೇಗ್ ಪಡ್ಕೊಳ್ಳೋದು ಅಂದ್ರೆ, ನಿಮ್ಮ ಸಂಸ್ಥೆನಲ್ಲಿ, ಈಗ ನೀವು ಗವರ್ಮೆಂಟ್ ಪಾಲಿಟೆಕ್ನಿಕ್ ಹರಪನಹಳ್ಳಿ ಜಾಯಿನ್ ಆಗಿದ್ದೀರಲ್ಲ, ನಿಮ್ಮ ಸಂಸ್ಥೆನಲ್ಲಿ ಒಬ್ರು IST ಕೋಆರ್ಡಿನೇಟರ್ ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್, ಹಿಯರ್ ಐ ಆಮ್ ವರ್ಕಿಂಗ್ ಆಸ್ IST ಕೋಆರ್ಡಿನೇಟರ್. ನಾನು IST ಸಂಯೋಜಕನ ಕಾರ್ಯನಿರ್ವಹಿಸ್ತೇನೆ. ನೀವು ನನ್ನ ಕಡೆಗೆ ಬಂದ್ರೆ, ನನ್ನ ಹತ್ರ ಬಂದು ಅಪ್ಲಿಕೇಶನ್ ತಗೋಬಹುದು. ಅಪ್ಲಿಕೇಶನ್ ಅನ್ನ ತಗೊಂಡು ಎಲ್ಲಾ ಇನ್ಫಾರ್ಮೇಶನ್ ಫಿಲ್ ಮಾಡಿ ನನಗೆ ಸಬ್ಮಿಟ್ ಮಾಡಿದ್ರೆ, ನಾನು ಅದನ್ನ ಡೆಲ್ಲಿಗೆ ಕಳಿಸಿ ನಿಮ್ಗೆ ಮೆಂಬರ್ಶಿಪ್ ಅನ್ನ ತರಿಸ್ಕೊಡ್ತೀನಿ. ಓಕೆ, ನನ್ನ ಕೆಲಸನೇ ಅದು, ನಿಮ್ಗೆ ಸ್ಟೂಡೆಂಟ್ಸ್ಗೆ ಮೆಂಬರ್ಶಿಪ್ ತರಿಸ್ಕೊಡೋದು, ಮತ್ತೆ ನಮ್ಮ ಒಂದು IST ಚಾಪ್ಟರ್ ಅಲ್ಲಿ ನಿಮ್ಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಿಮ್ಗೆ ತರಬೇತಿನ ನೀಡುವಂತ ಕೆಲಸ ನಾ ಮಾಡ್ತೀನಿ. ಈ ಮೆಂಬರ್ಶಿಪ್ ಅನ್ನ ನೀವು ತಗೋಬೇಕಂತಂದ್ರೆ ಯು ಹ್ಯಾವ್ ಟು ಪೇ 236 rupees, 236 ರೂಪಾಯಿಗಳನ್ನ ಪೇ ಮಾಡಿ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ರೆ ನನಗೆ ಕೊಟ್ರೆ, ನಾನು ಅದನ್ನ ಡೆಲ್ಲಿ ಕಳಿಸಿ ನಿಮ್ಗೆ ಮೆಂಬರ್ಶಿಪ್ ನ ತಂದ್ಕೊಂಡು, ನಿಮ್ಗೆ ಒಂದು ಆಧಾರ್ ಕಾರ್ಡ್ ತರ ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್ ತರ ನಿಮ್ಗೆ ಒಂದು ಕಾರ್ಡ್ ಬರುತ್ತೆ, ಮೆಂಬರ್ಶಿಪ್ ಕಾರ್ಡ್ ಬರುತ್ತೆ. ಅದನ್ನ ನೀವು ಯೂಸ್ ಮಾಡ್ಕೊಂಡು ಮುಂದೆ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ಸಮ್ಮೇಳನಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈ 236 ರೂಪಾಯಿನ ಹೇಗ್ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ, ಅಪ್ಲಿಕೇಶನ್ ಫೀಸ್ 50 rupees ಇರುತ್ತೆ, ಮೆಂಬರ್ಶಿಪ್ ಫೀಸ್ 150 rupees ಇರುತ್ತೆ, ಮತ್ತೆ GST ಮತ್ತೆ 36 rupees ಇರುತ್ತೆ. ಸೊ ಯು ಹ್ಯಾವ್ ಟು ಪೇ 236 rupees ಟು ಬಿಕಮ್ ಅ ಮೆಂಬರ್ಶಿಪ್ ಆಫ್ IST. ಓಕೆ, ಮತ್ತೆ IST ಒಂದು ವಿದ್ಯಾರ್ಥಿ ಘಟಕದಲ್ಲಿ ಏನೇನೆಲ್ಲ ಮಾಡ್ತಾರೆ ಅನ್ನೋದಿದ್ರೆ, ನಾವು ವಿ ಡೂ ಆರ್ಗನೈಸ್ ಕ್ವಿಜ್ ಪ್ರೋಗ್ರಾಮ್ಸ್, ವಿ ಆರ್ಗನೈಸ್ ಎಕ್ಸ್ಪರ್ಟ್ ಲೆಕ್ಚರ್ಸ್, ವಿ ಗಿವ್ ಕೋಚಿಂಗ್ ಪ್ರೋಗ್ರಾಮ್, we conduct training programs, we organize cultural programs, ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತೀವಿ. ಅಂಡ್ we do counseling services, ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ಸಜ್ಜುಗೊಳಿಸಲಿಕ್ಕೆ ಅವಶ್ಯಕತೆ ಇರುವಂತ ಕೌನ್ಸಿಲಿಂಗ್ ಕೂಡ ನಾವು ಮಾಡ್ತೀವಿ. ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಮಾರಲ್ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಬಗ್ಗೆ ಲೆಕ್ಚರ್ಸ್ ಕೊಡಿಸೋದಿರ್ಬೋದು, ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್, ಗ್ರೂಪ್ ಆಕ್ಟಿವಿಟೀಸ್ ನ ಮಾಡಿಸೋದಿರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು, ಮತ್ತೆ ಟ್ರೈನಿಂಗ್ ಇನ್ ಬಿಕಮಿಂಗ್ ಎ ಮಾಸ್ಟರ್ ಸ್ಟೂಡೆಂಟ್, ನಿಮ್ಮನ್ನ ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ರೂಪುಗೊಳಿಸ್ಲಿಕ್ಕೆ ಏನೆಲ್ಲ ತರಬೇತಿ ಅವಶ್ಯಕತೆ ಇದೆಯೋ ಅದನ್ನ ನಾವು ಮಾಡೋದ್ರ ಜೊತೆಗೆ ವಿಸಿಟ್ ಟು ಇಂಡಸ್ಟ್ರಿ ಅಂದ್ರೆ ಕಾರ್ಖಾನೆಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಇಂಡಸ್ಟ್ರಿನಲ್ಲಿ ಟ್ರೈನಿಂಗ್ ನ ಕೊಡಿಸುವಂತದನ್ನ ನಾವು ಮಾಡ್ತೇವೆ. ಸೊ ನಾವು ಇದ್ರ ಜೊತೆಗೆ ನಾನು ಒಂದು 5 minutes ಅಷ್ಟೇ ಟೈಮ್ ತಗೊಳ್ತೀನಿ. ಇದ್ರ ಜೊತೆಗೆ ಹಲವಾರು ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಭಾರತದಲ್ಲಿ, ಹಲವಾರು. There is someone who is creating noise. Please mute your mic. Rudresh, could you please mute your mic? Please mute your mic. Mic off ಮಾಡಿ Rudresh. Sushma BR. Sushma, please mute your mic. Okay. ಸೊ ಭಾರತದಲ್ಲಿ ಹಲವಾರು ಈ ರೀತಿ IST ತರನೇ ಹಲವಾರು ಸಂಸ್ಥೆಗಳಿದೆ. ಇಲ್ಲಿ ಕೆಲವೊಂದು ದೇರ್ ಆರ್ 35 ಪ್ರೊಫೆಷನಲ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ.
there are 35 professional engineering institutions ಇದೆ. ಅದನ್ನ ನಾನು ಇಲ್ಲಿ ಲೀಸ್ಟ್ ಡೌನ್ ಮಾಡಿದ್ದೀನಿ ಅಷ್ಟೇ, ನಿಮ್ಗೆ ಜಸ್ಟ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಎನರ್ಜಿ ಇನ್ಸ್ಟಿಟ್ಯೂಟ್, ಇನ್ಸ್ಟಿಟ್ಯೂಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್, ಅಂದ್ರೆ ಸಿವಿಲ್ ಇಂಜಿನಿಯರ್ಸ್ಗೆ ಅಂತಾನೆ ಒಂದು ಸಂಸ್ಥೆ ಇದೆ. ಸಿವಿಲ್ ಇಂಜಿನಿಯರಿಂಗ್ ಆಗ್ಬೇಕಂದ್ರೆ, ಸಿವಿಲ್ ಇಂಜಿನಿಯರ್ ಆಗಿ ನಿನ್ನ ಕರ್ತವ್ಯಗಳೇನು, ಸಿವಿಲ್ ಇಂಜಿನಿಯರ್ ಆಗಿ ನೀನು ಭವಿಷ್ಯದಲ್ಲಿ ಹೇಗೆ ನಿನ್ನನ್ನು ನೀನು ಬೆಳಿಬೇಕು ನೀನು ಅಂದ್ರೆ, ನೀನು ಈ ಇನ್ಸ್ಟಿಟ್ಯೂಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಮೆಂಬರ್ಶಿಪ್ ನ ತಗೋಬಹುದು. ಮತ್ತೆ ಕೆಮಿಕಲ್ ಇಂಜಿನಿಯರ್ ಆಗಿದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಮೆಂಬರ್ಶಿಪ್ ತಗೋಬಹುದು. ಹಾಗೇನೆ ನೀವೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೆ ಇನ್ಸ್ಟಿಟ್ಯೂಷನ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೂಡ ಮೆಂಬರ್ಶಿಪ್ ನ ತಗೋಬಹುದು. ಅರ್ಥ ಆಗ್ತಿದೆಯಾ? ಈ ರೀತಿ ಹಲವಾರು ಸಂಸ್ಥೆಗಳಿದೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಸ್ಥೆಗಳಿದೆ. ಆಮೇಲೆ ನೀವು ವಿಜ್ಞಾನನ ಜಾಸ್ತಿ ಲೈಕ್ ಮಾಡ್ತೀರಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಂತ ಇದೆ, ಅದರಲ್ಲಿ ಕೂಡ ನೀವು ಮೆಂಬರ್ಶಿಪ್ ನ ತಗೋಬಹುದು. ಅವರು ನಡೆಸುವಂತ ಸಮ್ಮೇಳನಗಳಲ್ಲಿ ಭಾಗವಹಿಸಬಹುದು, ಪ್ರಶಸ್ತಿಗಳನ್ನ ಗೆಲ್ಲಬಹುದು, ನೀವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಬಹುದು. ಜೊತೆಗೆ ನಿಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ನೀವು ಸಾಧನೆಗಳನ್ನ ಮಾಡ್ತಾ ಹೋಗ್ಬೋದು. ಕರೆಕ್ಟ್. ಸೊ ಹೀಗಾಗೇನೆ ಈಗ ನಾವು ಕೂಡ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೇನೆ ನಾವು ಕೂಡ ಫಾರಿನ್ ಎಲ್ಲ ಹೋಗಿ ಓದ್ಕೊಂಡು ಬಂದಿರುವಂತದ್ದು. ಓಕೆ, ಸೊ ಹಾಗಾಗಿ ಈ ಒಂದು ಮೆಂಬರ್ಶಿಪ್ ನ ತಗೊಳ್ಳೋದ್ರ ಜೊತೆಗೆ ನೀವು ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದು ಹಲವಾರು ಪ್ರೊಫೆಷನಲ್ ಬಾಡೀಸ್ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದೆ. ಅದನ್ನ ಇದ್ರಲ್ಲಿ ಇಂಜಿನಿಯರಿಂಗ್ ಕೌನ್ಸಿಲ್ಸ್ ವೆಬ್ಸೈಟ್ ಅಂತ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಕೊಟ್ರೆ ನಿಮ್ಗೆ ಅಲ್ಲಿ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ನೀವೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೆ ಯಾವ್ದ್ರ ಮೆಂಬರ್ಶಿಪ್ ತಗೋಬೇಕು, ಸಿವಿಲ್ ಇಂಜಿನಿಯರ್ ಆದ್ರೆ ಯಾವ್ದ್ರ ಮೆಂಬರ್ಶಿಪ್ ತಗೋಬೇಕು, ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನನಗೆ ಏನ್ ಬೆನಿಫಿಟ್ ಸಿಗುತ್ತೆ, ನಾನು ನನ್ನ ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಡಿಪ್ಲೊಮಾ ಮುಗಿದ ಮೇಲೆ ನಾನು ಹೇಗ್ ಬೆಳಿಬೇಕು, ನಾನು ಒಂದು ಬಿಸ್ನೆಸ್ ಶುರು ಮಾಡಿದ್ರೆ, ಅದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋದ್ರೆ, ಅಥವಾ ಒಂದು ಇಂಡಸ್ಟ್ರಿಗೆ ಒಂದು ಕಾರ್ಖಾನೆಗೆ ಹೋದ್ರೆ ನಾನು ಹೇಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅಲ್ಲಿ ಸಿಗ್ತಾವೆ. ಒಂದು ಸ್ಮಾಲ್ ವಿಡಿಯೋ ನಿಮ್ಗೋಸ್ಕರ ನಾನು ಪ್ಲೇ ಮಾಡ್ತೇನೆ. IST ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅವರು IST ನಲ್ಲಿ ಮಾಡಿರುವಂತ ಪ್ರೋಗ್ರಾಮ್ ಬಗ್ಗೆ ಒಂದು ವಿಡಿಯೋ ನನಗೆ ತೋರಿಸ್ತೇನೆ. ನೆಟ್ ತುಂಬಾ ಸ್ಲೋ ಇದೆ. ಸೌಂಡ್ ಬರ್ತಿಲ್ಲ, ಮ್ಯೂಸಿಕ್ ಇದೆಯಾ? ವಿಡಿಯೋ ಮೊಬೈಲ್ ಬರ್ತಿಲ್ಲ, ವಿಡಿಯೋ ಬರ್ತಿಲ್ಲ, ವಿಡಿಯೋ ಬರ್ತಿಲ್ಲ, ಸೌಂಡ್ ಬರ್ತಿಲ್ಲ. ಸೌಂಡ್ ಬರ್ತಿಲ್ಲ, ನನಗೆ ಬರ್ತಾ ಇದೆ. ಆಡಿಯೋ ಕೇಳಿಸ್ತಿಲ್ಲ ಸರ್. ಸರ್ ಆಡಿಯೋ ಕೇಳಿಸ್ತಿಲ್ಲ ಸರ್. ಒಂದು ನಿಮಿಷ ವೆಯ್ಟ್ ಮಾಡ್ರಪ್ಪ, ಬರುತ್ತೆ. 2 ಮಿನಿಟ್ಸ್ ವೆಯ್ಟ್ ಮಾಡಿ, ಆಡಿಯೋ ಬರುತ್ತೆ. ಓಕೆ ಸರ್. ಓಕೆ ಸರ್.
ಹಲೋ ಯಾರ್ ನೀನು ಅಲ್ಲಿ ಹೋಗಿ ಓಡಾಡೋದು ಎಲ್ಲಿ ಐತಿ ಅಂತ ಹುಡುಕ್ತಿದ್ವಿ ಒಬ್ಬಕ್ಕೆ ಮತ್ತ ಇಬ್ಬಿಬ್ರು ಹೋಗತ್ತೇನ್ರು ಬೇ ಯಾಕೆ ಮಾತಾಡ್ತಿದ್ರಿ ಮೈಕ್ ಆನ್ ಮಾಡಿ ತಕ್ಕ ಕ್ಲಾಸ್ ಮುಗಿತಾ ಫ್ರೆಂಡ್ಸ್? ಹಲೋ, ನಾನು ಅದನ್ನ ಕೇಳ್ಬೇಕು ಅನ್ಕೊಂಡು. ಹೌದಾ? ನೋಡು. ಆಯ್ತಾ? ಏ ಅದಲ್ಲ ಬಂದ ಅವನು ಯಾರೋ ಹೀಗಲ್ಲ ಆಗ್ಲೇ ನೋಡಿದ್ದು, ಈಗ ಆಟ ಬಂದಾಗ ನೋಡಿಲ್ಲ. ಇಲ್ಲ ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೆ. ಯಾರ ಸ್ಕ್ರೀನ್ ಶೇರ್ ಮಾಡಿದ್ರಲ್ಲ, ಅಲ್ಲಿಗೆ ಕಟ್ ಆಯ್ತಪ್ಪ ಅದು. ಯಾರು ಶೇರ್ ಮಾಡಿರೋದು? ಯಾರೋ ಗೊತ್ತಾಗ್ಲಿಲ್ಲ, ಒಟ್ಟಂತ್ರ ಸ್ಕ್ರೀನ್ ಶೇರ್ ಮಾಡಿದ್ರು, ಅಲ್ಲಿಗೆ ಕಟ್ ಆಯ್ತದ. ಅಲ್ಲಿದ್ದ ಗೊತ್ತೇ ಆಗ್ಲಿಲ್ಲ. ಕ್ಲಾಸ್ ಐತೆ ಇಲ್ಲಪ್ಪ ಈಗ? ಐತಿ ಕ್ಲಾಸ್ ಐತಿ. ಕ್ಲಾಸ್ ಮುಗ್ದಂಗ ಆತಿರ್ಬೇಕು. ಇಲ್ಲ ವಿಡಿಯೋ ಮತ್ತೆ ಯಾವಾಗ ಮಾಡ್ತಾರೆ? ಇದೇ ಲಾಸ್ಟ್ ಕ್ಲಾಸ್. ಓಕೆ ಓಕೆ. ಈಗೇನ್ ಮತ್ತ ಐತೆ ಇನ್ನು ಕ್ಲಾಸ್? ಕ್ಲಾಸ್ ಇದೆ, ಗ್ರೂಪ್ ಅಲ್ಲಿ ಕೇಳಿ ನೋಡ್ರ. ಐತಿ ಕ್ಲಾಸ್ ಐತಿ. ಕ್ಲಾಸ್ ಐತಿ ಈಗ. Hello. Hello. ಸರ್ Yeah, please mute your mic. ಕೇಳಿಸ್ತಿದೆ ಸರ್. Yeah, please mute your mic. Okay, I'm sorry that there was a small network error here. Okay, I was talking about ISD and professional bodies. Correct? So ಈ ರೀತಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಸಂಸ್ಥೆನಲ್ಲಿ ISD ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಒನ್ಸ್ ನೀವು ಕಾಲೇಜಿಗೆ ಬರ್ಲಿಕ್ಕೆ ಶುರುವಾದ್ಮೇಲೆ ನಾನು ನಿಮ್ಗೆಲ್ಲ ಮತ್ತೊಮ್ಮೆ ಮೀಟ್ ಮಾಡಿ ISD ಬಗ್ಗೆ ಮತ್ತೊಮ್ಮೆ ನಿಮಗೆ ಮಾಹಿತಿ ಕೊಟ್ಟು ISD ಮೆಂಬರ್ಶಿಪ್ ನ ಹೇಗೆ ಪಡ್ಕೊಳ್ಳೋದು, ಮತ್ತೆ ಅದರಿಂದ ಇರುವಂತ ಬೆನಿಫಿಟ್ಸ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇನ್ನೊಮ್ಮೆ ನಾನು ನಿಮ್ಗೆ ಅದನ್ನ ಹೇಳಿ ಅದು ಅಪ್ಲಿಕೇಶನ್ ಹೇಗೆ ತಗೋಬೇಕು ಮತ್ತೆ ಹೇಗೆ ಫಿಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ನೀವು ಒನ್ಸ್ ನೀವು ಅಪ್ಲಿಕೇಶನ್ ನ ತಗೊಂಡು ನನ್ನ ಕಡೆಗೆ ಕೊಟ್ರೆ ನಾನು ಅದನ್ನ ಡೆಲ್ಲಿಗೆ ಕಳಿಸಿ ನಿಮ್ಗೆ ಮೆಂಬರ್ಶಿಪ್ ನ ಕೊಡಿಸ್ತೀನಿ ISD ಇದು. ತದನಂತರದಲ್ಲಿ ನಾವು ಸಂಸ್ಥೆನಲ್ಲೇ ISD ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಕ್ವಿಜ್ ಪ್ರೋಗ್ರಾಮ್ಸ್ ಇರ್ಬೋದು, ಡಿಬೇಟ್ ಪ್ರೋಗ್ರಾಮ್ಸ್ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಕಲ್ಚರಲ್ ಇವೆಂಟ್ಸ್ ಇರ್ಬೋದು. We do conduct lot many programs. You can participate in that, and so ಇದೆಲ್ಲ ಮಾಡೋದು ನಿಮ್ಮ ಒಂದು ಕೆರಿಯರ್ ಡೆವಲಪ್ಮೆಂಟ್ ಗೆ ಮತ್ತೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ. ಸೊ ನೀವು ಓವರ್ ಆಲ್ ಆಗಿ ಒಬ್ಬ ಪರ್ಫೆಕ್ಟ್ ಎಂಜಿನಿಯರ್ ಆಗ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಫ್ ಎನಿ ಒನ್ ಹ್ಯಾಸ್ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಯಾರಿಗಾದ್ರೂ ಡೌಟ್ ಏನಾರು ಇದೆಯಾ ಅಥವಾ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ನಮಗೆ ಕೇಳ್ಬೋದು. You can just unmute your mic and you can ask questions. ಏನು ಡೌಟ್ ಇಲ್ವಾ? ಹಲೋ ಸರ್, ಮೆಂಬರ್ಶಿಪ್ ತಗೊಂಡ್ಮೇಲೆ ಅದು ಹಾಗೆ ಕಂಟಿನ್ಯೂ ಆಗುತ್ತಾ ಇಲ್ಲ 3 years ಅಷ್ಟೇ ಇರುತ್ತಾ ನಮ್ಗೆ? ಇಟ್ ವಿಲ್ ಬಿ ದೇರ್ ಫಾರ್ 3 years. ಓಕೆ, ಇಲ್ಲಿ ನಿಮ್ಗೆ 3 years ಕಂಪ್ಲೀಟ್. ಈಗ ಫಸ್ಟ್ ಇಯರ್ ಎಲ್ಲ ನೀವು ಮೆಂಬರ್ಶಿಪ್ ನ ತಗೊಂಡ್ರೆ 3 years ಇರುತ್ತೆ.
ಓಕೆ, ಈಗ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ನಾನು ಸ್ಟೂಡೆಂಟ್ ಮೆಂಬರ್ಶಿಪ್ ತಗೊಂಡಿದ್ದೆ. ಅಲ್ಲಿ ಮುಗ್ದಾದ್ಮೇಲೆ ಅದು ಅಲ್ಲಿಗೆ ಸ್ಟೂಡೆಂಟ್ ಮೆಂಬರ್ಶಿಪ್ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ನೀನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಂಬರ್ಶಿಪ್ ನ ಮಾಡ್ಕೋಬೇಕಾಗತ್ತೆ. ಆ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಅಗೇನ್ ನೀವು ಲೆಕ್ಚರರ್ ಆಗ್ಬೋದು, ಅಥವಾ ಒಂದು ಇಂಡಸ್ಟ್ರಿಗೆ ಹೋಗಿ ವರ್ಕ್ ಮಾಡ್ಬೋದು, ಅಥವಾ ಎಲ್ಲಾದ್ರೂ ಒಂದ್ ಕಡೆ ರಿಸರ್ಚ್ ಸಂಶೋಧನೆ ಮಾಡ್ಲಿಕ್ಕೆ ಸೇರ್ಕೋಬಹುದು. ಎಲ್ಲೇ ಇದ್ರೂ ಕೂಡ ನಿಮ್ಮ ಒಂದು ಪ್ರೊಫೆಷನ್ ಗೆ ತಕ್ಕನಾಗಿ ನೀವು ಮೆಂಬರ್ಶಿಪ್ ನ ತಗೋಬಹುದು. ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ, ನೀವು ವಿದ್ಯಾರ್ಥಿನ, ಸ್ಟೂಡೆಂಟ್, ಲೆಕ್ಚರರ, ಇಂಡಸ್ಟ್ರಿಯಲಿಸ್ಟ ಅಥವಾ ರಿಸರ್ಚರ ಆಪ್ಷನ್ ಇರುತ್ತೆ. ನೀವು ಆ ಆಪ್ಷನ್ ಅನ್ನ ಫಿಲ್ ಮಾಡಿ ನೀವು ಮೆಂಬರ್ಶಿಪ್ ನ ತಗೋಬಹುದು. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ಸಮ್ಮೇಳನಗಳಲ್ಲಿ ಭಾಗವಹಿಸೋದಕ್ಕಿಂತನೂ ನೀವು IST ನಡೆಸುವಂತ ಕಾರ್ಯಕ್ರಮಗಳಲ್ಲಿ ಹೋಗಿ ಸೇರ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವನ ವಿಕಸನ ಮಾಡ್ಕೋಬಹುದು. ಸೊ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್, ಅಂಡ್ ಐ ಥ್ಯಾಂಕ್ ದ ಕೋಆರ್ಡಿನೇಟರ್ಸ್ ಫಾರ್ giving me this opportunity to share a few information about Indian Society for Technical Education. Okay, I thank you one and all. Thank you so much. Thank you, sir. Thank you, sir. Okay, now I'll give the mic to the coordinator. ಸೊ ಥ್ಯಾಂಕ್ ಯು ಹರೀಶ್ ಸರ್. ಅವರು IST ಬಗ್ಗೆ, ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರು ಮೆಕ್ಯಾನಿಕಲ್ ವಿಭಾಗದ ಉಪನ್ಯಾಸಕರಾಗಿರ್ತಾರೆ ಹರೀಶ್ ಸರ್. ಸೊ ಮುಂದಿನ ದಿನಗಳಲ್ಲಿ ನೀವು ಸಂಸ್ಥೆಗೆ ಬಂದಾಗ ಒಂದು IST ಒಂದು ಮೆಂಬರ್ಶಿಪ್ ಅನ್ನ ಮಾಡಿಸ್ಕೊಂತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅದನ್ನ ಅವ್ರು ಮುಂದಿನ ದಿನಗಳಲ್ಲಿ ಸರ್ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾರೆ. ಸೊ ಇವತ್ತೇನಿದೆಯಲ್ಲ, ಇವತ್ತು ನಾವು ಬೆಳಗಿನ ಸೆಷನ್ ಅಲ್ಲಿ SSP ಬಗ್ಗೆ ಮತ್ತೆ ಪಾಸ್ ಬಗ್ಗೆ ತಿಳ್ಕೊಂಡ್ವಿ. ಅದಾದ್ಮೇಲೆ ಟೆಸ್ಟ್ ಮತ್ತೆ ಅಸೈನ್ಮೆಂಟ್ ಗಳು ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತೆ IST ಚಾಪ್ಟರ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿಗೆ ಇಂದಿನ ಸೆಷನ್ ಕಂಪ್ಲೀಟ್ ಆಗಿದೆ. ಓಕೆನಾ? ಸೊ ಇನ್ನ ಮುಂದಿನ ಸೆಷನ್ ನಾಳೆ ಇರೋದಿಲ್ಲ, ಇವತ್ತು ಮಧ್ಯಾಹ್ನನೂ ಕೂಡ ಇರೋದಿಲ್ಲ. ಮುಂದಿನ ಸೆಷನ್ ನಿಮ್ಗೆ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಓಕೆನಾ? ಸೊ ಎಲ್ಲರೂ ಕೂಡ ಅವತ್ತು 10 ಗಂಟೆಗೆ ಬೆಳಗ್ಗೆ ಜಾಯ್ನ್ ಆಗ್ಬೋದು. ನಿಮ್ಗೆ ಯಾವ ಡೌಟ್ಸ್ ಗಳು, ಏನಾದ್ರು ಕ್ವಶನ್ಸ್ ಗಳು ಇತ್ತು ಅಂದ್ರೆ ನೀವು ರೆಡಿ ಮಾಡ್ಕೊಂಡು ನೀವು ಜಾಯ್ನ್ ಆಗಿ ಅವನ್ನ ಕೇಳಬಹುದಾಗತ್ತೆ. ಓಕೆ, ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ವಿ ವಿಲ್ ಮೀಟ್ ಯು ಆನ್ ಫ್ರೈಡೆ. Thank you, sir. ಥ್ಯಾಂಕ್ ಯು. Thank you, sir.